ತೆಂಕುತಿಟ್ಟಿನ ಯಕ್ಷಗಾನ ಶಾಸ್ತ್ರೀಯವಾದಂತಹ ಒಂದು ಕಲೆ. ಅದನ್ನು ಕಲಿಸುವಂತಹ ವಿಧಾನ ಹಲವು ರೀತಿಯಲ್ಲಿದೆ. ಏನಂದರೆ ಬಾಲ, ಆಮೇಲೆ ಪ್ರೌಢ, ಕೌಮಾರ, ಯೌವನ ಅಂತ ಹೀಗೆ 4 ವಿಧದ ಪಾಠವು ಅದರಲ್ಲಿ ಬರುವುದಕ್ಕಿದೆ. ಆದ್ದರಿಂದ ನಾನು ನನ್ನ ಹೇಳಿಕೊಡುವಂಥ ಕ್ರಮ ಏನು ಅಂತಂದರೆ, ಖಾಲಿ ತಾಳದಲ್ಲಿ ಮಾತ್ರ, ಕೇವಲ ತಾಳದಲ್ಲಿ ಮಾತ್ರ ನಾನು ಮೊದಲು ನನ್ನ ಶಿಷ್ಯರಿಗೆ ನಾಟ್ಯವನ್ನು ಹೇಳಿಕೊಡುವಂತಹ ಸಂಪ್ರದಾಯ. ಹಿಮ್ಮೇಳ ಆಮೇಲೆ ಬರುವಂಥದ್ದು. ಹಿಮ್ಮೇಳದಲ್ಲಿ ಕುಣಿಯುವಂತಹ ವಿಧಾನವೇ ಬೇರೆ. ಆದ್ದರಿಂದ ನಾನು ಎಲ್ಲ ವಿದ್ಯಾರ್ಥಿಗಳನ್ನು ಒಂದು 10 ಹೆಜ್ಜೆಯವರೆಗೆ ತಾಳ ಹಾಕಿ ಕುಣಿಸ್ತೇನೆ, ಹಿಮ್ಮೇಳ ಇಲ್ಲದೆ. ಅದು ಯಕ್ಷಗಾನದ ಅಡಿಪಾಯದ ಹೆಜ್ಜೆಗಳು. ಏನಂದರೆ ಯಕ್ಷಗಾನದಲ್ಲಿ ಮೂಲ ಸಂಪ್ರದಾಯದ ಹೆಜ್ಜೆಗಳು. ಅದರಿಂದ ನಂತರ ತಿತ್ತಿತ್ತೈ, ರೂಪಕ ತಾಳ, ಆಮೇಲೆ ನಿಧಾನ ಜಂಪೆ ತಾಳ, ನಿಧಾನ ತ್ರಿವಿಡೆ ತಾಳ, ಆಮೇಲೆ ನಿಧಾನ ಅಷ್ಟತಾಳ, ತ್ವರಿತ ತ್ರಿವಿಡೆ ತಾಳ, ತ್ವರಿತ ಜಂಪೆ ತಾಳ, ಭೈರವಿ ಅಷ್ಟತಾಳ, ಮಟ್ಟೆ ತಾಳ, ಹೀಗೆ ಬೇರೆ ಬೇರೆ ವಿಧದ ತಾಳಗಳು ಬರ್ತದೆ ಏಕತಾಳ ಆದ ಮೇಲೆ. ಆದ್ದರಿಂದ ನಾವು ವಿದ್ಯಾರ್ಥಿಗಳನ್ನೀಗ ಕುಣಿಸ್ತಾ ಇದ್ದೇವೆ ಏಕತಾಳದ ಹೆಜ್ಜೆಗಳು. 1ನೇ ಹೆಜ್ಜೆ ಮತ್ತು 2ನೇ ಹೆಜ್ಜೆ. ಬಾಲಪಾಠ ಆಗುವವರು ಸೊಂಟಕ್ಕೆ ಕೈ ಕೊಡಿ, ಆಯಿತಾ? 1ನೇ ಹೆಜ್ಜೆ ಕೊಡಿ. ತಕ್ಕ ಧಿಮ್ಮಿ ತಕ್ಕ ಜಣ್, 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 ತಕ್ಕ ಕಾಲು ಮಡಚಿ ಕೊಡಿ, ಮಡಚಿ. ತಕ್ಕ ಜಣ್, ತಕ್ಕ ಧಿಮ್ಮಿ ತಕ್ಕ ಜಣ್. ಇದನ್ನು 1ನೇ ಹೆಜ್ಜೆ ಅಂತ ಕರೀತಾರೆ. ಯಾವ ಹೆಜ್ಜೆ? 7ನೇ ಹೆಜ್ಜೆ ಕೊಡಿ. ಕಿಟ್ಟ ತಕ್ಕ ಹರಿ ಕಿಟ್ಟ, ಕಿಟ್ಟ ತಕ್ಕ ಹರಿ ಕಿಟ್ಟ, ಕಿಟ್ಟ ತಕ್ಕ ಕೊಡಿರಿಂದಕ್ಕೆ. ನಕ್ಕ ನಕ್ಕ ತಾಮ್, ನಿದ್ದೆ ನದಿ ನಕ್ಕ ತಾಮ್, ನಕ್ಕ ನಕ್ಕ ತಾಮ್, ನಿದ್ದೆ ನದಿ ನಕ್ಕ ತಾಮ್, ನಕ್ಕ ನಕ್ಕ ತಾಮ್, ನಿದ್ದೆ ಎದ್ದಿಟ್ಕೊಳ್ಳಿ. ಕಿಟ್ಟ ತಕ್ ಧೀಮ್ ತನ್ನ ಧಿರ್ರಿ ನಾಮ್, ತೋಮ್ ತನ್ನ ಧಿರ್ರಿ ನಾಮ್, ಧೀಮ್ ತನ್ನ ಧಿರ್ರಿ ನಾಮ್, ಥೋಮ್ ತನ್ನ ಧಿರ್ರಿ ನಾಮ್, ಧೀಮ್ ತನ್ನ ಧಿರ್ರಿ ನಾಮ್, ಥೋಮ್ ತನ್ನ ಧಿರ್ರಿ ನಾಮ್, ಧೀಮ್ ತನ್ನ ಧಿರ್ರಿ ನಾಮ್, ಥೋಮ್ ತನ್ನ ಧಿರ್ರಿ ನಾಮ್. ಪಾಲಿದು ಗಜಬದನ ಗುಣ ವಿಶಾಲ ದಯಾನದನ, ಗುಣ ವಿಶಾಲ ದಯಾನದನ, ಪಾಲಿದು ಗಜಬದನ. ವೇಷ ಮಾಡುವಾಗ ಅಲ್ಲಿ ಸೇವೆ ಲೆಕ್ಕದಲ್ಲಿ ಅದಕ್ಕೆ ಹೇಳೋದು ಬಾಯಿ ತಾಳ ಅಂತ. ಅಂದರೆ ಬಾಯಿ ತಾಳದ ಮೂಲಕ ದೇವರ ಸೇವೆಯನ್ನು ಮಾಡುವಂಥದ್ದು. ಅದು ಮೊದಲು ಮೇಳಗಳು ಹೋದರೆ, ಉದಾಹರಣೆಗೆ ಈಗ ಹೆಣ್ಮಕಜ ಪಂಚಾಯತಿ ಪೆರ್ಲಕ್ಕೆ ನಮ್ಮ ಕರ್ನಾಟಕ ಮೇಳ ಬಂದರೆ ನಾವು 2 ವೇಷ ಬಜಕೊಳ್ಳು ದೇವಸ್ಥಾನಕ್ಕೆ ಹೋಗಿ ಕುಣಿಯುವಂತಹ ಸಂಪ್ರದಾಯ ಇತ್ತು. ಯಕ್ಷಗಾನ ಶುರು ಮಾಡಬೇಕಿದ್ರೆ ಮುಂಚೆ ಆಯಾಯ ಗ್ರಾಮ ದೇವಸ್ಥಾನಗಳಲ್ಲಿ ಮೊದಲೊಂದು ಸಂಪ್ರದಾಯ ಇತ್ತು. ಹಾಗೆ ಅಲ್ಲಿ ಆಗ ಬಾಯಿ ತಾಳದ ನಾಟ್ಯಗಳು ಬೇಕಾಗ್ತದೆ. ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಅದನ್ನು ಪಾಠ ಕೊಟ್ಟಿದ್ದೇನೆ. ಏಕತಾಳದಲ್ಲಿ ಕುಣಿಸ್ತಾ ಇದ್ದೇನೆ.
ಚೆಂಡಮದ್ದಳೆಯನ್ನು ಅವರಲ್ಲಿ ಅಭ್ಯಾಸ ಮಾಡಿದ್ದು. ಈಗ ಸದ್ಯಕ್ಕೆ ತಾನೇ ಗಿರೀಶ ಕಿನಿಲಕೋಡಿ ಅವರಿಂದ ಹೆಚ್ಚಿನ, ಯಾಕೆಂದರೆ ಬರುವುದಕ್ಕೆ ದೂರ ಆಗ್ತದಂತೆನ್ನುವಂತಹ ವಿಷಯದಲ್ಲಿ ಅವಳು ಅಲ್ಲಿ ವಿಟ್ಲದಲ್ಲಿ ಕಲಿತಾ ಇದ್ದಾಳೆ. ಮತ್ತು ಇವಳು ಕೃತಿಕಾ ಖಂಡರಿ ಅಂತ, ಅವಳು ಹಾಡುಗಾರಿಕೆಯಲ್ಲಿ ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿಗಳ ಶಿಷ್ಯೆಯಾಗಿ, ಮತ್ತು ನಾಟ್ಯದಲ್ಲಿ ನನ್ನ ಶಿಷ್ಯೆಯಾಗಿ, ಆಮೇಲೆ ಮದ್ದಳೆಯಲ್ಲಿ ನಾರಾಯಣ ಶರ್ಮನ ಶಿಷ್ಯರಾಗಿ, ಈ ರೀತಿ ಅವಳು ನಮ್ಮ ಈ ಯಕ್ಷಗಾನ ಕೇಂದ್ರದಲ್ಲಿ ಇದ್ದಾಳೆ. ಅವಳ ತಂದೆ ಬಂದಿದ್ದಾರೆ, ವಿಷ್ಣು ಭಟ್ ಖಂಡೇರಿ. ಹಾಗೆ ಈಗ ಅವಳು ಒಂದು ಹಾಡನ್ನು ಹಾಡುವುದಕ್ಕಿದ್ದಾಳೆ. ಇವಳು ನಮ್ಮ ಯಕ್ಷಗಾನ ಕೇಂದ್ರದ ಒಂದು ಹಾಡುಗಾರಿಕೆ ಅವಳಿಂದ ಬರಬೇಕು ಎಂದು ನಾವು ಕೇಳಿಕೊಳ್ತಾ ಇದ್ದೇವೆ. ಏಕತಾಳ ಆಯ್ತು. ಪಾಲಿಸು ಗಜವದನ ಸುಗುಣ ಶಾಲದಯ ಸದನ, ಸುಗುಣ ಶಾಲದಯ ಸದನ. ಗಜವದನ ಸುಗುಣ ಶಾಲದಯ ಸದನ, ಸುಗುಣ ಶಾಲದಯ ಬಾಲಗಿರಿ ಜಯ ಬಾಲ ನೆನೆಸಿ, ಬಾಲಗಿರಿ ಜಯ ಬಾಲ ನೆನೆಸಿ, ಕಲಬರಿದ ದಯಸಿ ಹರಿಸಲು. ಗಜವದನ ಸುಗುಣ ಶಾಲದಯ ಸುಗುಣ ಶಾಲದಯ ಗಜವದನ. ನಮಸ್ತೆ. ಈಗ ಈ ಕೇಂದ್ರದ ಇದರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಹೇಳ್ಬೋದು. ಯಕ್ಷಗಾನದ ನಮ್ಮ ತೆಂಕುತಿಟ್ಟಿನ ಯಕ್ಷಗಾನದ ಕಲಾಕ್ಷೇತ್ರದಲ್ಲಿ ನಮ್ಮ ಪಡ್ರೆಚಂದ್ ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ಡ್ ಪೆಲ್ಲ ಏಕೈಕ ಯಕ್ಷಗಾನ ಕೇಂದ್ರ ಎಂಬಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದನ್ನು ಮಾಡುವಂತಹ ಉದ್ದೇಶ ಏನು ಅಂತ ಹೇಳಿದರೆ, ತೆಂಕುತಿಟ್ಟಿನಲ್ಲಿ ಒಂದು ಯಕ್ಷಗಾನ ಕೇಂದ್ರ ಬೇಕು ಎನ್ನುವುದಕ್ಕಾಗಿ ಬಹಳಷ್ಟು ಮಂದಿ ಗಣ್ಯರು, ಕಲಾವಿದರು ಎಲ್ಲರೂ ಕೂಡ ವೇದಿಕೆಯಲ್ಲಿ ನಿಂತುಕೊಂಡು ಮಾತಾಡ್ತಾರೆ. ಆದರೆ ಈ ಕಾರ್ಯವನ್ನು ಮಾಡಿದವರು ಯಾರೂ ಕೂಡ ಇಲ್ಲ. ಹಾಗೆ ನಮ್ಮ ಗುರುಗಳು ಪಡ್ರೆಚಂದು, ಹಾಗಾದ್ರಿಂದ ತೆಂಕುತಿಟ್ಟಿನ ಮೇರು ಕಲಾವಿದ ಮತ್ತು ಮೇರು ಗುರುಗಳಾದಂತಹ ಪಡ್ರೆಚಂದು ಅವರ ಹೆಸರಿನಲ್ಲಿ ನಾನು ಮಾಡಿದ್ದು ಯಾಕೆಂದರೆ ಅವರ ಶಿಷ್ಯನಾಗಿ. ಮತ್ತು ಇನ್ನೊಂದೇನು ಉದ್ದೇಶ ಅಂದರೆ, ನಮ್ಮ ಯಕ್ಷಗಾನ ಕೇಂದ್ರದ ಮಾಡುವಂತಹ ಉದ್ದೇಶ, ನನಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಅನ್ನಕ್ಕೆ ದಾರಿ ಮಾಡಿಕೊಟ್ಟಂತಹ ಒಬ್ಬ ಶ್ರೇಷ್ಠ ಗುರು. ಹಾಗಾದ್ರಿಂದ ಅವರ ಹೆಸರಿನಲ್ಲಿ ಈ ಸಂಸ್ಥೆಯನ್ನು ನಾನು ಸ್ಥಾಪಿಸಿದ್ದೇನೆ. ಈ ಪರಿಸರವನ್ನೆಲ್ಲವನ್ನು ನಾನು ಖರೀದಿಸಿಕೊಂಡು, ಸಾಮಾನ್ಯ ಒಂದು 20 ಸೆಂಟ್ಸ್ ಆಗ್ಬೋದು, ಇದನ್ನು ಖರೀದಿಸಿಕೊಂಡು ಸ್ವಂತವಾಗಿ ನಾನು ದಾನಿಗಳ ನೆರವಿನಿಂದ ಈ ಭವ್ಯವಾದಂತಹ ಒಂದು ಕಟ್ಟಡವನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಉಚಿತವಾಗಿ, ಇಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಯಕ್ಷಗಾನವನ್ನು ಹೇಳಿಕೊಡ್ತಾ ಇದ್ದೇನೆ. ಮತ್ತು ನಿಂತು ಕಲಿಯುವಂತಹ ವ್ಯವಸ್ಥೆಗಳು ಇಲ್ಲಿದೆ. ಆದ್ದರಿಂದ ಇಲ್ಲಿ ನಿಂತು ಕಲಿತು ಹೋಗುವಂತಹ ವಿದ್ಯಾರ್ಥಿಗಳು ಸಂಖ್ಯೆ ಬಹಳಷ್ಟು ಮೇಳಗಳಲ್ಲಿಯೇ ಇದ್ದಾರೆ. ಆದ್ದರಿಂದ ಹೆಚ್ಚು ನನ್ನ ಶಿಷ್ಯರು, ಈಗಿನ ಹೊಸ ಕಲಾವಿದರೆಲ್ಲ ನಮ್ಮ ಯಕ್ಷಗಾನ ನನ್ನ ಶಿಷ್ಯರು ಮತ್ತು ಮೇಳಗಳಲ್ಲಿ ವೃತ್ತಿಯಾಗಿ ಒಳ್ಳೊಳ್ಳೆ ಹೆಸರನ್ನು ಪಡೆದಿದ್ದಾರೆ. ಮತ್ತು ಈ ಯಕ್ಷಗಾನ ಕೇಂದ್ರ ರಿಜಿಸ್ಟರ್ಡ್, ನಮ್ಮ ಸಂಸ್ಥೆ ರಿಜಿಸ್ಟರ್ಡ್, ನಮ್ಮ ಕೇರಳ ಸರ್ಕಾರ ಇದಕ್ಕೆ ಅಂಗೀಕೃತ ಮಾಡಿದಂಥ ಒಂದು ಯಕ್ಷಗಾನ ಕೇಂದ್ರ. ಆಮೇಲೆ ನಮ್ಮ ಸಾಧನೆಯನ್ನು ಗುರುತಿಸಿ ಈ ಯಕ್ಷಗಾನ ಕೇಂದ್ರಕ್ಕೆ ಉಡುಪಿಯಿಂದ, ಅದು ಉಡುಪಿಯಲ್ಲಿ ಕಲಾರಂಗ ಅಂತ ಇದೆ, ಅಂದರೆ ಕಲಾವಿದರ ಆಶ್ರಯದ ಒಂದು ರಂಗ ಅದು. ಅಲ್ಲಿ ಅವರು ಗಣ್ಯರೆಲ್ಲ ಸೇರಿಕೊಂಡು
ಅಲ್ಲಿಯ ಯಕ್ಷಗಾನ ಕಲಾರಂಗದ ಉತ್ಸವದಲ್ಲಿ ಪೇಜಾವರ ವಿಶ್ವೇಶ ತೀರ್ಥ ಪ್ರಶಸ್ತಿ ಅಂತ ಅವರು ನಮಗೆ ನೀಡಿದ್ದಾರೆ ನಮ್ಮ ಕೇಂದ್ರದ ಚಟುವಟಿಕೆಯನ್ನು ನೋಡಿ. ಮತ್ತು 25,000 ನಿಧಿಯೊಂದಿಗೆ ನಮಗೆ ಅವರು 2014ನೇ ಇಸವಿಯಲ್ಲಿ ನಮಗೆ ಅವರು ನೀಡಿರುತ್ತಾರೆ. ಆಮೇಲೆ ಈಗ ಇತ್ತೀಚೆಗಷ್ಟೇ ಒಂದು 2 ವರ್ಷದ ಹಿಂದೆ ನಮ್ಮ ಉಡುಪಿಯಲ್ಲಿ ಒಂದು ಅಖಿಲ ಭಾರತ ಯಕ್ಷಗಾನ ಸಮ್ಮೇಳನ ಅಂತ ಕರ್ನಾಟಕ ಸರ್ಕಾರ ಏರ್ಪಡಿಸಿತ್ತು. ಅದರಲ್ಲಿ ನಮ್ಮ ಯಕ್ಷಗಾನ ಕೇಂದ್ರಕ್ಕೆ ಯಕ್ಷಗಾನ ಸಾಧನ ಪ್ರಶಸ್ತಿ ಅಂತ ನಮ್ಮ ಯಕ್ಷಗಾನಕ್ಕೆ 10,000 ನಿಧಿಯೊಂದಿಗೆ ನೀಡಿದ್ದಾರೆ. ಹೀಗೆ ಹಲವಾರು ವಿದ್ಯಾರ್ಥಿಗಳು ನಮ್ಮ ಯಕ್ಷಗಾನ ಕೇಂದ್ರದಲ್ಲಿದ್ದಾರೆ. ಅಲ್ಲದೆ ನಮ್ಮ ಯಕ್ಷಗಾನ ಕೇಂದ್ರದಲ್ಲಿ ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿಗಳು ಬಹಳಷ್ಟು ವರ್ಷಗಳವರೆಗೆ ಗುರುಗಳಾಗಿದ್ದರು. ಅವರು ಅಸಾಮಾನ್ಯ ಒಬ್ಬ ಭಾಗವತ ಮತ್ತು ಗುರುಗಳು. ಯಾಕೆಂತೇಳಿದರೆ ಚೆಂಡೆ ಮದ್ದಳೆಯನ್ನು ನುಡಿಸಬಲ್ಲರು, ಹಾಡುವನ್ನು ಹೇಳಬಲ್ಲರು. ಆದ್ದರಿಂದ 3 ತರಬೇತಿಯನ್ನು ಅವರೊಬ್ಬರೇ ಇಲ್ಲಿ ಮಾಡ್ತಾಯಿದ್ರು. ಅವರಿಂದ ಕಲಿತಂತಹ ಶಿಷ್ಯರು ಇವತ್ತು ಕಟೀಲು ಮೇಳದಲ್ಲಿ ಪವನ ರೈ ಪಾಣಜೆ, ಆಮೇಲೆ ಸುಧೀಶ್ ಪಾಣಜೆ, ಆಮೇಲೆ ನಾರಾಯಣ ಶರ್ಮರು, ವರ್ಷಿತ್ ಕಿಜಕಾರು, ಹೀಗೆ ಹಲವಾರು ಒಳ್ಳೊಳ್ಳೆ ಕಲಾವಿದರು ನಮ್ಮ ತೆಂಕಬೈಲು ಶಿಷ್ಯರಿಂದ ಹೊರಹೊಮ್ಮಿದ್ದಾರೆ. ಆಮೇಲೆ ಅವರು ನಿಧನರಾದ ಮೇಲೆ ಅವರ ಮಗನಾದಂತಹ ಮುರಳೀಕೃಷ್ಣ ಶಾಸ್ತ್ರಿಗಳು ಹಾಡುಗಾರಿಕೆಗೆ ಗುರುಗಳಾಗಿಯೂ, ಮತ್ತು ತೆಂಕಬೈಲು ಶಿಷ್ಯ ವರ್ಷಿತ್ ಕಿಜಕಾರು ನಲಂದ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಆಮೇಲೆ ಯಕ್ಷಗಾನದ ಕ್ಷೇತ್ರದಲ್ಲಿ ನನ್ನ ಶಿಷ್ಯರಾಗಿ ಈ ಕ್ಷೇತ್ರದಲ್ಲಿ ಚೆಂಡೆಮದ್ದಳೆಯ ಗುರುಗಳಾಗಿ ನಾವು ನೇಮಕ ಮಾಡಿದ್ದೇವೆ. ಒಟ್ಟು ನಮ್ಮ ಹಿಮ್ಮೇಳ ಮತ್ತು ಮುಮ್ಮೇಳ ವಿದ್ಯಾರ್ಥಿಗಳು 150 ಸಂಖ್ಯೆಯ ಮೇಲಿದೆ. ಈಗ ನೀವು ಬಾಲ್ಯದಲ್ಲಿ ಯಕ್ಷಗಾನ ಕಲೆಗೆ ಆಕರ್ಷಿತವಾದದ್ದು ಹೇಗೆ ಅಂತೇಳಿ? ನಮ್ಮ ಆಕರ್ಷಿತವಾಗಲಿ ಕಾರಣ ಏನು ಅಂತೇಳಿದರೆ, ನಮ್ಮ ತಂದೆಯವರು ಸಬ್ಬಣಕೋಡಿ ನರಸಿಂಹ ಭಟ್ಟರು, ಅಮ್ಮ ಸಾವಿತ್ರಿ. ಅಲ್ಲಿ ಕಬಕದಲ್ಲಿ ರಾಜಬೀದಿಯ ಎಡದ ಬದಿ ಸಾಮಾನ್ಯ ನಮ್ಮದೇ, ಎಲ್ಲ ನಮ್ಮ ಜಾಗೆ ಆಗಿತ್ತು. ನಾವು ಶ್ರೀಮಂತ ಮನೆತನದವರು. ನನ್ನ ತಂದೆಯವರಿಗೆ ಯಕ್ಷಗಾನವನ್ನು ಆಡಿಸುವಂತಹ ಹವ್ಯಾಸ ಇತ್ತು. ಕೂಡ್ಲು ಮೇಳ, ಕಟೀಲು ಮೇಳ, ಧರ್ಮಸ್ಥಳ ಮೇಳ, ಸರತ್ಕಲ್ ಮೇಳ, ಕುಂಡಾವು ಮೇಳ, ಹೀಗೆ ವರ್ಷ ಪ್ರತಿಯವರು ಯಕ್ಷಗಾನವನ್ನು ಆಡಿಸುವಾಗ ಕಲಾವಿದರೆಲ್ಲ ನಮ್ಮ ಮನೆಯಲ್ಲಿ ನಿಲ್ತಾ ಇದ್ದರು, ಬಿಡಾರದ ವ್ಯವಸ್ಥೆ. ಆಗ ಅವರ ವೇಷವನ್ನು ನೋಡಿ ನಾವು ಮಾಡಿದೆವು. ಏನು ಅಂತೇಳಿದರೆ ಕೂಡ್ಲು ಮೇಳದ ಗಣ್ಯ ಕಲಾವಿದರ ವೇಷವನ್ನು ನೋಡಿ ನಾವು ಮಾಡುವುದೇ ಹವ್ಯಾಸ. ನನಗೆ ಅದನ್ನು ಕಲಿಬೇಕು ಅಂತಾಯಿತು. ಆಮೇಲೆ ತಾಯಿಯವರು 1.5 ವರ್ಷ ಇರುವಾಗ ತೀರಿ ಹೋಗಿದ್ದಾರೆ. ಹಾಗೆ ನನಗೆ ಅಜ್ಜನ ಮನೆಯಲ್ಲಿ ನಾವು ಬೆಳೆದವರು. ಪಡ್ರೆ ಚಂದು ನಮ್ಮ ಅಜ್ಜನ ಮನೆ ಹತ್ತಿರ ಕೊಡಂಗಾಯಿ ನಿಡ್ಯಾಳ ಅಂತ ಹೇಳುವಲ್ಲಿ ಇರೋದು. ಹಾಗೆ ಅಲ್ಲಿ ನಾವು ಏನು ಮಾಡಿದ್ದೀವಿ ಅಂತೇಳಿದರೆ, ನನ್ನ ಪಡ್ರೆ ಚಂದು ಮನೆ ಹತ್ತಿರ ಇದ್ದರಿಂದ ಅವರ ವೇಷವನ್ನು ನೋಡಿ ಆಕರ್ಷಿತನಾದ ನಾವು. ನನ್ನ ತಂದೆಯವರ ಬಹಳಷ್ಟು ಸ್ನೇಹಿತ ಮೊದಲು ಮೇಳದ ಇದರಲ್ಲಿ. ಹಾಗೆ ತಂದೆಯವರು ಹೇಳಿದರು, ಇವರಿಗೆ ಒಂದು ಅನ್ನಕ್ಕೆ ದಾರಿ ಮಾಡಿ ಕೊಡಿ ಅಂತ. ಹಾಗೆ ನಾನು ಮತ್ತು ನನ್ನ ತಮ್ಮ ಇಬ್ಬರು ಅವಳಿ ಜವಳಿ, ನಾವು ಇಬ್ಬರು ಕಲಾವಿದರೆ. ನನ್ನ ತಮ್ಮ ಈಗ ದೈವಾಧೀನನಾಗಿದ್ದಾನೆ, ಯಕ್ಷಗಾನ ಕ್ಷೇತ್ರದಲ್ಲಿದ್ದ ಕೃಷ್ಣಭಟ್. ಹಾಗೆ ನಾವು ಇಬ್ಬರು ಕೂಡ ಧರ್ಮಸ್ಥಳ ಲಲಿತ ಕಲಾ ಕೇಂದ್ರದಲ್ಲಿ ಯಕ್ಷಗಾನವನ್ನು 10 ವರ್ಷದಲ್ಲಿ, ನಮಗೆ 10 ವರ್ಷ ಇರುವಾಗ ಕಲ್ತಿದ್ದೇವೆ, 7ನೇ ತರಗತಿ ಆದ ಕೂಡಲೇ. ಆಮೇಲೆ ಕರ್ನಾಟಕ ಮೇಳ, ಕಟೀಲು ಮೇಳದಲ್ಲಿ ಬಹಳಷ್ಟು ದೀರ್ಘವಾದ ಒಡನಾಟ ಮಾಡಿ, ಆಮೇಲೆ ಯಕ್ಷಗಾನ ಕ್ಷೇತ್ರದಲ್ಲಿ ನಮ್ಮ ಗುರುಗಳಿಂದಲೇ ನಾನು ಇದನ್ನು ಹೇಳಿಕೊಡುವ ಕ್ರಮವನ್ನು ಕಲಿತು ಇವತ್ತು ಯಕ್ಷಗಾನ ಗುರುವಾಗಿದ್ದೇನೆ. ಈಗ ಮೊದಲಿನ ಕಲಿಕೆಗೂ ಇಂದಿಗೂ ತುಂಬ ವ್ಯತ್ಯಾಸ ಉಂಟಾ? ಇದೆ. ಈಗ ನಮಗೆ ಹೇಗೆಂತ ಹೇಳಿದರೆ, ಯಕ್ಷಗಾನ ನಾನು ಕಲಿಸುವುದು ಮೊದಲಿನ ಕಲಿಕೆ. ನಾನು ಹೇಳಿಕೊಡೋದು ಶಾಸ್ತ್ರೀಯವಾದ ನಮ್ಮ ಪಡ್ರೆ ಚಂದು ಶೈಲಿಯ ನಾಟ್ಯಗಳನ್ನು, ಮತ್ತು ತಾಳಲಯ ಬದ್ಧವಾಗಿ ನಮ್ಮ ವಿದ್ಯಾರ್ಥಿಗಳು ಕುಣಿಬೇಕು, ಕಲಿಕಾ ಕ್ರಮ ಹಾಗೆ. ಆದರೆ ಈಗ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈಗ ಹೊಸ ಹೊಸ ನೂತನವಾದಂಥ ಈ ಕಲಿಕಾ ಇದರಲ್ಲಿ ಯಕ್ಷಗಾನದಲ್ಲಿ ಎಲ್ಲ ತಾಳಗಳನ್ನು ಪಾಠವನ್ನು ಕೊಡುವುದಿಲ್ಲ. ಏನು ಅಂತೇಳಿದರೆ, ಒಂದು ಸೀಮಿತ ತಾಳವನ್ನು ಪಾಠವನ್ನು ಕೊಟ್ಟು ಆಮೇಲೆ ಪ್ರವೇಶ ಏರು ಪದ್ಯಗಳನ್ನು ಹೇಳಿಕೊಟ್ಟು ರಂಗಕ್ಕೆ ಹಾಕ್ತಿರ್ತಾರೆ. ಹಾಗಾಗಿ ಕಲಿಕಾ ಕ್ರಮ ಸ್ವಲ್ಪ ವ್ಯತ್ಯಾಸವಾಗಿ ಮಾಡಿಕೊಂಡಿದ್ದಾರೆ. ಆದರೆ ಮೇಳಕ್ಕೆ ಹೋಗಬೇಕು ಅಂತಿದ್ರೆ ನನ್ನ ಕಲಿಕೆ ಆಗಬೇಕು. ಎಲ್ಲ ತಾಳಗಳನ್ನು, ಎಲ್ಲ ವಿಧಗಳನ್ನು, ಪೂರ್ವ ರಂಗವನ್ನು ಕಲಿತರೆ ಮಾತ್ರ ಮೇಳಕ್ಕೆ ಒಬ್ಬ ಕಲಾವಿದನಾಗಿ ಹೊರಹೊಮ್ಮುವುದಕ್ಕೆ ಸಾಧ್ಯ. ಅಂದರೆ ಸಾಧಾರಣ ಎಷ್ಟು ಸಮಯ ಬೇಕಾಗ್ತದೆ ಅಂತೇಳಿ ಒಂದು ಯಕ್ಷಗಾನ ಈಗ ಕಲಿತು ರಂಗ ಪ್ರವೇಶ ಆಗುವಲ್ಲಿ? ನಮ್ಮಲ್ಲಿ ನಾವು ಇಲ್ಲಿ ಏನಂದರೆ 2 ವರ್ಷದ ಕಲಿಕೆ ನಮಗೆ ಇಲ್ಲಿದ್ದೆ.
ಮತ್ತೆ ಒಬ್ಬ ಕಲಾವಿದನಾಗಿ ಅವ ಹೊರಹೊಮ್ಮಬೇಕಂದ್ರೆ ಒಂದು 5 ವರ್ಷ ಬೇಕು. ರಂಗಪ್ರವೇಶ 2 ವರ್ಷದಲ್ಲಿ ನಾವು ಇದು ಮಾಡಿದ್ದೇವೆ. ಮೊದಲಿಗೆ ಕಲಿಸಿದ್ದು ಯಾವಾಗ, ಹೇಗೆ ನಿಮ್ಮ ಮೊದಲನೇ ಶಿಷ್ಯರು ಅಂತ ಹೇಳಿ? ನಮ್ಮ ಆರಂಭದಲ್ಲಿ ನಾನು ಈ ಪೆರ್ಲ ಪರಿಸರಕ್ಕೆ ಬಂದೆ 1387ನೇ ಇಸವಿಗೆ. ಆಗ ಪೆರ್ಲ ಪಂಡಿತರು ಮತ್ತು ಪುಂಡಿಗಾಯಿ ಕೃಷ್ಣ ಭಟ್ರು ಇದು ಇಲ್ಲಿ ಸದ್ಗುರು ಯಕ್ಷಗಾನ ಕಲಾ ಸಂಘ ಅಂತ ಇತ್ತು ಕೃಷ್ಣ ಭಟ್ರದ್ದು. ಅವರ ಇದರಲ್ಲಿ ನಾಟ್ಯ ತರಬೇತಿ ಆಗಬೇಕು ಅಂತ ಹೇಳುವಾಗ ಪುಂಡಿಗಾಯಿ ಕೃಷ್ಣ ಭಟ್ರು ನನ್ನ ಹೆಸರನ್ನು ಕೊಟ್ಟರು. ಆ ಮೂಲಕ ನಾನು 87ನೇ ಇಸವಿಯಲ್ಲಿ ಇಲ್ಲಿಗೆ ಬಂದಿದ್ದೆ. ಅದರಿಂದ ಮುಂಚೆ ನಮ್ಮ ಗುರುಗಳೊಂದಿಗೆ ನಾನು ಯಕ್ಷಗಾನವನ್ನು ಹೇಳಿಕೊಡುವುದಕ್ಕೆ ಹೋಗ್ತಾ ಇದ್ದೆ ಅವರೊಂದಿಗೆ. ಆಮೇಲೆ ವೃದ್ಧಾಪ್ಯದಲ್ಲಿ ಆಮೇಲೆ ಅವರು ನನಗೆ ಹೇಳಿಕೊಡುವ ವಿಧಾನವನ್ನು, ಹಾಗೆ ವಿವೇಕಾನಂದ ಕಾಲೇಜು ಸುಳ್ಯ, ಹೀಗೆ ನಮ್ಮ ತರಬೇತಿ ನಡೀತಾ ಇತ್ತು. ಆಮೇಲೆ ಇಲ್ಲಿಗೆ ಬಂದೆ. ಈ ಕಡೆಗೆ ಬಂದು ಇಲ್ಲಿ ಪೆರ್ಲದಲ್ಲಿ ಸದ್ಗುರು ಯಕ್ಷಗಾನ ಕಲಾ ಸಂಘದಲ್ಲಿ ನಾನು ಕರಾಡ ಬ್ರಾಹ್ಮಣಸ್ತ್ರ ಇದು ಸಂಘ ಅಂತ ಇದೆ, ಅವರ ನೇತೃತ್ವದಲ್ಲಿ ಪೆರ್ಲ ಕೃಷ್ಣ ಭಟ್ರ ನೇತೃತ್ವದಲ್ಲಿ ನಾನು ಯಕ್ಷಗಾನ ನಾಟ್ಯ ತರಬೇತಿಯನ್ನು ಕೊಟ್ಟದಲ್ಲಿ ಅದು ಯಶಸ್ವಿ ಆಯಿತು. ಇಲ್ಲಿ ಹಲವಾರು ಕಡೆಯಲ್ಲಿ ಈ ಯಲ್ಮಗಜ ಪಂಚಾಯತಿನಲ್ಲಿ ನಂದು ತರಬೇತಿ ಇತ್ತು. ಆಮೇಲೆ ನಾನು ಮನೆಯಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಮನೆಯಲ್ಲೇ ಹೇಳಿಕೊಟ್ಟು ಅವರನ್ನು ಮೇಳಕ್ಕೆ ಕಳಿಸಿದ್ದಿದೆ. ಉದಾಹರಣೆಗೆ ಇವತ್ತು ನಮ್ಮ ತೆಂಕುತಿಟ್ಟಿನ ಪ್ರಸಿದ್ಧ ಕಲಾವಿದನಾದ ರವಿರಾಜ್ ಪಡೆಯಲ ನಮ್ಮ ಮನೆಯಲ್ಲಿ ಯಕ್ಷಗಾನವನ್ನು ಕಲಿತು ಅವನಿಗೆ ನಾನು ಕಠಿಣ ಮೇಳಕ್ಕೆ ಅವನನ್ನು ಸೇರಿಸಿದ್ದೇನೆ. ಆ ಮೂಲಕ ಇವತ್ತು ತೆಂಕುತಿಟ್ಟಿನ ಒಳ್ಳೆ ಕಲಾವಿದನಾಗಿ ಹೊರಹೊಮ್ಮಿದ್ದಾನೆ. ಮತ್ತು ಸೀತಂಗುಳಿ ಬಾಲಕೃಷ್ಣ, ಈಗ ಹಲವಾರು ಕಲಾವಿದರು ನಮ್ಮ ಮನೆಯಲ್ಲಿ ಕಲಿತು ಅವರಿಗೆ ಊಟ ವಸತಿ ಕೊಟ್ಟು ನಾನು ಅಭ್ಯಾಸ ಮಾಡಿ ಮೇಳಕ್ಕೆ ಕಲಿಸಿದೆ. ಹಾಗೆ ನನ್ನ ವೃತ್ತಿ ಆರಂಭ ಆಯಿತು. ಈಗ ಯಕ್ಷಗಾನದ ಒಟ್ಟಿಗೆ ನಿಮಗೆ ಇದಕ್ಕೆ ಬೇರೆ ನೃತ್ಯ ಕಲೆ, ಭರತನಾಟ್ಯ ಅಂಥದ್ದೆಲ್ಲ ಇದ್ರೆ ಅದು ಇದಕ್ಕೆ ಪೂರಕವಾಗಿ ಬರ್ತದ ಹೇಗೆ ಅಂತ? ಅಂದ್ರೆ ಯಕ್ಷಗಾನಕ್ಕೆ ಗೊತ್ತಿದ್ರೆ ಒಳ್ಳೇದು ಅಂತೇಳಿ. ಯಕ್ಷಗಾನಕ್ಕೆ ನೃತ್ಯಕ್ಕೆ ಭರತನಾಟ್ಯವೇ ಆಧಾರ. ಹೌದು, ಭರತನಾಟ್ಯ ನಮ್ಮ ಭರತ ಮುನಿಯ ಶಾಸ್ತ್ರ ಪ್ರಕಾರ ಏನು ಅಂತ ಹೇಳಿದ್ರೆ ಭರತನಾಟ್ಯ. ಯಾಕಂತ ಹೇಳಿದ್ರೆ ಅದು ನಮ್ಮ ಬ್ರಹ್ಮದೇವನಿಂದ ಸೃಷ್ಟಿಸಲ್ಪಟ್ಟದ್ದು ಯಾವುದು ನೃತ್ಯ. ಅದನ್ನು ನಾಟ್ಯ ವೇದ ಅಂತ ಬ್ರಹ್ಮದೇವ ಮಾಡಿದ್ದಾನೆ. ಅದರಲ್ಲಿ ಹೇಳುವುದೇನು ಅಂತ ಹೇಳಿದ್ರೆ ಭರತನಾಟ್ಯ ನಮಗೆ ಯಕ್ಷಗಾನಕ್ಕೆ ಮೂಲ ಆಧಾರ. ಭರತನಾಟ್ಯದ ನೃತ್ಯದ ಪ್ರಕಾರಗಳೇ ನಾವು ಯಕ್ಷಗಾನದಲ್ಲಿ ಅಳವಡಿಸಿಕೊಳ್ತೇವೆ. ಈಗ ಉದಾಹರಣೆಗೆ ನನಗೆ ಬಹಳಷ್ಟು ಸುಲಭ ಆಗ್ತದೆ. ಹಲವಾರು ಶಿಷ್ಯರು ಭರತನಾಟ್ಯದ ಶಿಷ್ಯರಿದ್ದಾರೆ ನನ್ನ ಇದರಲ್ಲಿ. ನನಗೆ ಅವರಿಗೆ ಪಾಠ ಕೊಡುವುದಂದ್ರೆ ಬಹಳಷ್ಟು ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಅವರಿಗೆ ಮೂಲ ನೃತ್ಯದ ಆಧಾರ ಬೇಕಲ್ಲ, ಬೇಸಿಕ್ ಬೇಕು. ಸಾಧಾರಣ ಇದುವರೆಗೆ ಕಲಿಸಿದ ಶಿಷ್ಯರುಗಳ ಸಂಖ್ಯೆ ಸಾಮಾನ್ಯ ಒಂದು 6,000ದ ಮೇಲೆ ಆಗ್ಬೋದು. ಇಷ್ಟು ವರ್ಷದ ಸರ್ವಿಸ್ನಲ್ಲಿ ನಾನೊಂದು 6,000ದ ಮೇಲೆ ನನ್ನ ಶಿಷ್ಯ ವರ್ಗ ಆಗ್ಬೋದು. ಸರಿ. ಅದರಲ್ಲಿ ಮೇಳಗಳಲ್ಲಿ ಒಂದು 150-200ರ ಮೇಲೆ ಮೇಳಗಳಲ್ಲಿ. ಆಮೇಲೆ ಹವ್ಯಾಸ ಕ್ಷೇತ್ರದಲ್ಲಿ ತುಂಬಾ ಬೇರೆ. ಪೆರ್ಲ ಅಲ್ಲದೆ ಬೇರೆ ಯಾವ ಸ್ಥಳದಲ್ಲಿ? ನಮ್ದು ಪೆರ್ಲ ಅಲ್ಲದೆ ಮೊದಲು ತುಂಬಾ ಆಗಿದೆ. ಅದು ಮಾವಿನಕಟ್ಟೆ, ಮಲ್ಲ ಕ್ಷೇತ್ರ, ಆಮೇಲೆ ಈ ಕಡೆ ಇದು ಮಾಡತಡ್ಕ ಅಂತ ಏತಡ್ಕ, ಆಮೇಲೆ ಹೀಗೆ ಮೊದಲಿದ್ದು. ಈಗಲೂ ಏತಡ್ಕ ಶಾಖೆ ನಡೀತಾ ಇದೆ ಶಾಲೆಯಲ್ಲಿ ಏತಡ್ಕ, ಮತ್ತೆ ಪೈಯೊಳಿಗೆ ದೇವಕನದ ಶ್ರೀಕೃಷ್ಣನ ನೇತೃತ್ವದಲ್ಲಿ. ಆಮೇಲೆ ಇಲ್ಲಿ ಆಗ್ತಾ ಇದೆ ಕನ್ಯಾನದಲ್ಲಿ, ಅಲ್ಲಿ ಮರ್ತಂಡಲ್ಲಿ ಶ್ಯಾಮ್ ಭಟ್ ಅಂತ ಇದ್ದಾರೆ, ಅವರ ಇದರಲ್ಲಿ ನೇತೃತ್ವ ರಾಕೇಶ್ ಅಂತ. ಆಮೇಲೆ ನಮ್ಮದು ವಿಟ್ಲದಲ್ಲಿ 2 ದಿನ ನಡೀತಾ ಇದೆ. ಸಾಲೆತ್ತೂರು ನಡೀತಾ ಇದೆ ಕಾಡು ಮಟ್ಟದಲ್ಲಿ. ಅಲ್ಲಿ ಇದು ಶಿವಗಣೇಶ ಯಕ್ಷಗಾನ ಅಧ್ಯಯನ ಕೇಂದ್ರ ಅಂತ, ಅಲ್ಲಿ ನನ್ನದು ತರಬೇತಿ ನಡೀತಾ ಇದೆ. ಆಮೇಲೆ ಹಲವಾರು ಕಡೆ ಮೊನ್ನೆ ನಾನು ಬದಿಡ್ಕದಲ್ಲಿ ಒಂದು ಶಾಖೆ ಮಾಡಿದ್ದೇವೆ. ಹೀಗೆ ತುಂಬ ಕಡೆ ನಡೀತಾ ಇದೆ. ವಾರ ಸಂಪೂರ್ಣವಾಗಿ ನಾನು ಇದರಲ್ಲಿ ತೊಡಗಿಸಬಹುದು. ಈ ಯಕ್ಷಗಾನ ಕಲಿಯುವಾಗ ಮಕ್ಕಳು ಮುಖವರ್ಣಿಕೆ, ವಸ್ತ್ರಾಲಂಕಾರ ಅದನ್ನು ಕೂಡ ಒಟ್ಟಿಗೆ ಕಲಿಬೇಕಾಗ್ತದೆ ಹೇಗೆ? ಅದು ಏನಂತ ಹೇಳಿದ್ರೆ ಮುಖವರ್ಣಿಕೆ ಗೊತ್ತಿರಲೇಬೇಕು ಒಬ್ಬ ಕಲಾವಿದನಿಗೆ. ಹೇಗೆ ಅಂದ್ರೆ ಈಗ ನಮ್ಮ ಕಾಲದಲ್ಲಿ ಕೂಡ ಯಕ್ಷಗಾನದಲ್ಲಿ ಮುಖವರ್ಣಿಕೆ ಪಾಠ ಅಂತ ಕೇಂದ್ರದಲ್ಲಿ ಇಲ್ಲ. ಮೇಳಕ್ಕೆ ಹೋಗಿ ಅವರು ಕಲಿಬೇಕಾಗ್ತದೆ. ಈಗ ನಾನು ಏನಂದ್ರೆ ನನಗೆ ಆರಂಭದಲ್ಲಿ ಕರ್ನಾಟಕ ಮೇಳದಲ್ಲಿ 1375ನೇ ಇಸವಿಯಲ್ಲಿ ನನಗೆ ನಮ್ಮ ಗುರುಗಳೇ ನನಗೆ ಮುಖವರ್ಣಿಕೆ ಮಾಡಿ ರಂಗಕ್ಕೆ ಕಳಿಸಿದ್ದಾರೆ. ಹಾಗಿರುವಾಗ ನಾವೇನು ಅಂತ ಹೇಳಿದ್ರೆ ನಾನು ಇಲ್ಲಿ ಮಾಡ್ತೇನೆ. ಇಲ್ಲಿ ನಾನು ವಿದ್ಯಾರ್ಥಿಗಳಿಗೆ ನಾಟ್ಯವನ್ನು ಆದ ಕೂಡಲೇ ಒಂದು ಶಿಬಿರ ಮಾಡ್ತೇವೆ ನಾವು, ಬೇಸಿಗೆಯಲ್ಲಿ ಒಂದು ಶಿಬಿರ.
ಅದರಲ್ಲಿ ಮುಖವರ್ಣಿಕೆ, ವಸ್ತ್ರಾಲಂಕಾರ ಎಲ್ಲ ಮಾಡಿಬಿಡ್ತಾರೆ. ಅದರಲ್ಲಿ ಕೆಲವರಿಗೆ ಪ್ರಯೋಜನ ಆಗಿದೆ ಮೇಳಕ್ಕೆ ಹೋಗುವಾಗ. ಈಗ ನಾಳ್ದು ಏಪ್ರಿಲ್ ತಿಂಗಳಲ್ಲಿ ಧರ್ಮಸ್ಥಳ ಮೇಳಕ್ಕೆ ನಮ್ಮ ಇಲ್ಲಿಂದ ಹುಡುಗರು ಹೋಗ್ತಾರೆ, ವಿದ್ಯಾರ್ಥಿಗಳು, ಅವರಿಗೆ ತುಂಬಾ ಪ್ರಯೋಜನ ಆಗಿದೆ. ಆಮೇಲೆ ಹನುಮಗಿರಿ ಮೇಲೆ, ಹೀಗೆ ಬೇರೆ ಬೇರೆ ಮೇಳಗಳಿಗೆ ಅಂದ್ರೆ ರಜೆಯಲ್ಲಿ ಹೋಗ್ತಾರೆ. ಹೋದವರು ಹೇಳ್ತಾರೆ ನಮಗೆ ತುಂಬಾ ಪ್ರಯೋಜನ ಆಯಿತು ಮುಖವರ್ಣಿಕೆ ಅಂತ. ಅದನ್ನು ನಾವು ಪಾಠ ಕೊಡ್ತೇವೆ. ನೀವೇ ಸ್ವತಃ ಯಕ್ಷಗಾನದ ಪಾತ್ರ ಎಷ್ಟು ಮಾಡಿದಿರಿ? ಯಾವುದೆಲ್ಲ ಪಾತ್ರ? ಸಾಮಾನ್ಯ ನೀವು ಆಲೋಚನೆ ಮಾಡಿ, ಒಂದು 20 ವರ್ಷದ ತಿರುಗಾಟ ಆಗಿದೆ ನನಗೆ. ಅದರಡಿಯಲ್ಲಿ ನಾವು ಮಳೆಗಾಲದಲ್ಲಿ ವೇಷವನ್ನು ಮಾಡಿದ್ದೇವೆ. 6 ತಿಂಗಳಂದ್ರೆ 180 ದಿನ. ಹೌದು. ಅದೇ 6 ತಿಂಗಳನ್ನು ನೀವು 20 ವರ್ಷಕ್ಕೆ ಹಂಚುವ ಒಂದು ಲೆಕ್ಕ. ಆಮೇಲೆ ಹೀಗೆ ನಾನು ಅತಿಥಿ ಕಲಾವಿದನಾಗಿ ಹಾಗುಂಟು. ಹಾಗಾದ್ರೆ ಸಾಮಾನ್ಯ ಲಕ್ಷದ ಮೇಲೆ ಆಗಬಹುದು ಅಂತ ನಾನು ಹೇಳುದು. ಏನಂದ್ರೆ ಯಕ್ಷಗಾನದಲ್ಲಿ ನಾನು ಇವತ್ತು 52 ವರ್ಷದ ಇದು ಅನುಭವ. ಅದರಿಂದ ಹಾಗೆ ನಾವು ತೀರ್ಮಾನ ಮಾಡಿಕೊಳ್ಬಹುದು. ಯಕ್ಷಗಾನದ ಕಲಿಕೆಗೆ ಇರುವಂತ ತೊಡಕುಗಳು ಅಂತ ಹೇಳಿ ಏನಾದ್ರು ಹಾಗೆ ನಿಮಗೆ ಅನಿಸಿದ್ದು ಉಂಟಾ? ಯಕ್ಷಗಾನದ ಕಲಿಯುವಾಗ ತೊಡಕುಗಳು ಬರ್ತದೆ, ಇಲ್ಲ ಅಂತ ಇಲ್ಲ. ಕೆಲವು ವಿಷಯಗಳು ತುಂಬಾ ಬರ್ತದೆ. ಏಕೆಂದ್ರೆ ಯಕ್ಷಗಾನ ನಾಟ್ಯವನ್ನು ಹೇಳಿಕೊಡುವಾಗ ಕೆಲವು ವಿದ್ಯಾರ್ಥಿಗಳಿಗೆ ಬರುವುದಿಲ್ಲ. ಬರದೇ ಇರುವಾಗ ನಾವು ಅವರಿಗೆ ಬರೆಸಿಕೊಡ್ಬೇಕಲ್ಲ. ಆಗ ಅಲ್ಲಿ ನಮಗೆ ಸ್ವಲ್ಪ ಆ ವಿದ್ಯಾರ್ಥಿಗಳ ಕಾಲುಗಳು ತೊಡಕು ಬರ್ತದೆ. ಆ ತೊಡಕು ಬರುವಾಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿಗಳಿಗೆ ಸಮಾಧಾನವನ್ನು ಮಾಡಿ ಪ್ರತ್ಯೇಕವಾದ ಯಕ್ಷಗಾನ ನೃತ್ಯವನ್ನು ತೋರಿಸಿ ನಾವು ಅವರನ್ನು ಸಿದ್ಧಗೊಳಿಸಿ. ಆಮೇಲೆ ಇನ್ನು ಕೆಲವು ಕಡೆ ಏನಂತ ಹೇಳಿದ್ರೆ, ಕೆಲವು ಇದು ನೃತ್ಯ ಕಲಿಯುವಾಗ ನಾವು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಸಿಟ್ಟು ಬರುವಾಗ ಅವರನ್ನೇನಾದ್ರೂ ಮಾಡಿದೆ ಅಂತಾಗಿದ್ರೆ, ಕೆಲವು ವಿದ್ಯಾರ್ಥಿಗಳ ಮನೆಯವರು ಹೇಳಿದ್ರು ಉಂಟು, ಜೋರು ಮಾಡುದು ಬೇಡ, ನೀವು ಸಮಾಧಾನದಲ್ಲಿ ಹೇಳಿಕೊಡಿ. ಹಾಗೆಂತ ಪೋಷಕರು ಇವತ್ತಿನವರೆಗೆ ನನ್ನಲ್ಲಿ ಬೈದದ್ದಾಗಿ ಯಾವುದಿಲ್ಲ. ತೆಂಕುತಿಟ್ಟಿನ ಶೈಲಿ ಮಾತ್ರ ಇದು ಮಾಡ್ತಾ ಇರೋದು ನೀವು? ಬಡಗುನದ್ದು ಏನಾದ್ರು? ನನಗೆ ಬಡಗು ತಿಟ್ಟಿನಲ್ಲಿ ತಿರುಗಾಟ ಇದೆ. ಯಾಕಂದ್ರೆ ಒಂದು ಕಾಲದಲ್ಲಿ ಕರ್ನಾಟಕ ಮೇಳದಲ್ಲಿ ಇದ್ದಾಗ ಮುಖ್ಯ ಪ್ರಾಣ ಕಿನ್ನಿಗೋಳಿ ತೆಂಕು ಬಡಗು 2 ಯಕ್ಷಗಾನವನ್ನು ಆಡಿಸ್ತಾ ಇದ್ರು ಟೂರ್. ಅದರಲ್ಲಿ ಬಡಗಿನಲ್ಲಿ ನಾನು ವೇಷ ಮಾಡ್ತಾ ಇದ್ದೆ. ಆಮೇಲೆ ಆಗ ನನಗೆ ಕೆಲವು ಬಡಗು ತಿಟ್ಟುಗಳ ನಾಟ್ಯಗಳು ನಾನು ನೋಡಿದೆ. ಚಿಟ್ಟಾಣಿ ರಾಮಚಂದ್ರ ಹೆಗಡೆ, ಅರಾಟೆ ಮಂಜುನಾಥರು, ಕಾಳಿಂಗನಗೌಡರ ಹಾಡುಗಾರಿಕೆ. ಈಗ ಅದ್ಗ ನೋಡಿ ಬಡಗು ತಿಟ್ಟಿನ ನಾಟ್ಯ ಏನು ಅಂತ ನನಗೆ ಗೊತ್ತಿದೆ. ನಾನು ಕುಣಿತೇನೆ, ತುಂಡ ತಾಳ ಮತ್ತೆ ಇದೆಲ್ಲ. ಹಾಗೆ ಅಂತ ನಾನು ಸಂಪೂರ್ಣವಾಗಿ ಶಾಸ್ತ್ರೀಯವಾದ ತೆಂಕುತಿಟ್ಟು ಬಡಗನ್ನು ಹೇಳಿದ್ದೆ. ಶಿಷ್ಯರಿದ್ದಾರೆ ಬಡಗಿನಲ್ಲಿ ಇಲ್ಲ. ಆದ್ರೆ ಇಲ್ಲಿಂದ ಹೋದವರು ಅದಕ್ಕೆ ಪ್ರಶಸ್ತಿ ಪುರಸ್ಕಾರಗಳು ನಮ್ಗೆ 2000 ನಮ್ಮ ಯಕ್ಷಗಾನ ಕಲಾಕ್ಷೇತ್ರವನ್ನು ಗುರುತಿಸಿ ಕರ್ನಾಟಕ ಸರ್ಕಾರ, ಆಮೇಲೆ ಪ್ರದೀಪ್ ಕಲ್ಕೂರು ಅವರ ಒಂದು ನೇತೃತ್ವದಲ್ಲಿ ನಮಗೆ ಶ್ರೀಯುತ ರಮಾನಾಥ್ ರೈಗಳು, ಆಗ ಸಾರಿಗೆ ಸಚಿವರಾಗಿದ್ದು, ಅವರ ಮೂಲಕವಾಗಿ ನನಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ದೊರಕಿದೆ. ಆಮೇಲೆ ಯಕ್ಷಸಿರಿ ಪ್ರಶಸ್ತಿ, ಆಮೇಲೆ ಇದು ಯಕ್ಷಬ್ರಹ್ಮ ಪ್ರಶಸ್ತಿ, ಮೊನ್ನೆ ಯಕ್ಷಗಾನ ಬೃಹಸ್ಪತಿ ಅಂತ, ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ, ಸನ್ಮಾನಗಳು. ಸಾಮಾನ್ಯ ಒಂದು ಅಲ್ಲಿ ಕಾಣಿಸ್ತಾ ಇದೆ ಎಲ್ಲ. ಈಗ ಮೊನ್ನಿಂದ ಒಂದು 2-3 ಸನ್ಮಾನಗಳಾಯ್ತು, ಪ್ರಶಸ್ತಿಗಳು ಹೀಗೆ ಬರ್ತಾ ಇದೆ. ಕಾಲಮಿತಿ ಯಕ್ಷಗಾನ ಅಂತ ಹೇಳ್ತೇವೆ, ಅದರ ಬಗ್ಗೆ ಕಾಲಮಿತಿ ಯಕ್ಷಗಾನದ ಬಗ್ಗೆ ನಾನು ಕಾಲಕ್ಕೆ ಸರಿಯಾಗಿ ನಾವು ಕುಣಿಬೇಕಾಗ್ತದೆ. ಹಾಗೆಂತ ಈ ಕಾಲಮಿತಿ ಯಕ್ಷಗಾನದಲ್ಲಿ ಕಲಾವಿದರ ಬೆಳವಣಿಗೆ ಮಾತ್ರ ಗಮನ ಆಗ್ತಾ ಉಂಟು. ಯಾಕಂದ್ರೆ ಈಗಿನ ಯಕ್ಷಗಾನ ನಾವು ದೂರುವುದಲ್ಲ, ಕಾಲಮಿತಿ ಯಕ್ಷಗಾನದಿಂದಾಗಿ ತಾಳಗಳು ವೇಗ ಆಗ್ತವೆ. ನೃತ್ಯಗಳನ್ನು ಮಾಡ್ಲಿಕ್ಕೆ ಕಲಾವಿದನಿಗೆ ಅವಕಾಶ ಇಲ್ಲ. ಅದು ವೇಗವಾಗಿರುವಾಗ ನೃತ್ಯಗಳು ವಿಕಾರವಾಗ್ತದೆ. ತಾಳಗಳ ವೇಗ ಇದ್ದ ಕೂಡ ನೃತ್ಯಗಳು ವಿಕಾರ. ಆಮೇಲೆ ಅವನಿಗೆ ಮಾತನಾಡೋದಕ್ಕೂ ಅವಕಾಶ ಇಲ್ಲ ಕಲಾವಿದನಿಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವಕಾಶ ಸ್ವಲ್ಪ ಸಿಗ್ತದೆ ಅಷ್ಟೇ. ಹೆಚ್ಚು ಮಾತುಗಾರಿಕೆ ಬಯಲಾಟಕ್ಕೆ ಬೇಡ, ಆದ್ರೂ ಪದ್ಯದ ವ್ಯಾಪ್ತಿಯಲ್ಲಿ ಅವ ಮಾತಾಡಬೇಕಲ್ಲ, ಅಷ್ಟು ಅವಕಾಶಗಳು ಇಲ್ಲ ಈಗ. ಆದ್ರಿಂದ ಈಗಿನ ಹೊಸ ಕಾಲಮಿತಿ ಯಕ್ಷಗಾನದಲ್ಲಿ ಕಲಾವಿದರ ಬೆಳವಣಿಗೆ ಮಾತ್ರ ಗಮನ ಆಗ್ತಾ ಉಂಟು. ತಾಳಮದ್ದಳೆಯಲ್ಲಿ ಭಾಗವಹಿಸಿದ್ದೇನೆ. ಮೊದಲು ನಾನು ತುಂಬಾ ತಾಳಮದ್ದಳೆಯಲ್ಲಿ ಭಾಗವಹಿಸಿದ್ದೇನೆ. ಪೆರ್ಲ ಪಂಡಿತರ ಇದ್ರು, ನಾವು ತಾಳಮದ್ದಳೆಯಲ್ಲಿ ಅರ್ಥ ಹೇಳಿದ್ದೇನೆ. ಹಾಗೆ ಶೇಣಿಯವರ ಇದ್ರು, ನಾನು ಅರ್ಥವನ್ನು ಹೇಳಿದ್ದೇನೆ. ಹಲವಾರು ಸಾಮಗ್ರೊಂದಿಗೆ ಒಡನಾಟ ಇದೆ. ಗ್ರಾಮದ ಸಾಮಗ್ರೊಂದಿಗೆ ನನಗೆ ಗಣ್ಯ ಬೋಳಾರ ನಾರಾಯಣ ಶೆಟ್ರು, ರಾಮದಾಸ್ ಸಾಮಗ್ರು,
ಕೂಳಿ ರಾಮಚಂದ್ರರು, ಬಿಜಾರ ಅಣ್ಣಪ್ಪರು, ದಾಮೋದರ ಮಂಡೆಚ್ಚರು, ಹೀಗೆ ಬಲಿಪರು, ಹೌದು, ಕುಂಡೆಚ್ಚ ಭಾಗವತರು, ಹೌದು, ಹೀಗೆ ಅಗರಿ ಭಾಗವತರು, ಇವರೊಂದಿಗೆಲ್ಲ ಒಡನಾಟ ಭಾಗವಹಿಸ್ತಾರೆ. ಈಗ ಈ ಯಕ್ಷಗಾನ ನಾಟ್ಯ ಕಲಿಯುವ ಮಕ್ಕಳಿಗೆ ಅದೇ ಪ್ರಸಂಗದ ಬಗ್ಗೆ ಅಂದ್ರೆ ಕಥೆಯ ಬಗ್ಗೆ ಮೊದಲು ಗೊತ್ತಿರ್ಬೇಕಾ ಅಲ್ಲ, ಅವರಿಗೆ ಏನೂ ಗೊತ್ತಿರುವುದಿಲ್ಲ. ಅವರಿಗೆ ಕಥೆಯ ಬಗ್ಗೆ ಏನೂ ಗೊತ್ತಿರುವುದಿಲ್ಲ. ಉದಾಹರಣೆಗೆ ನಾವು ವಿಷಯ ಹೇಳುದು, ಒಬ್ಬ ಹುಡುಗನಿಗೆ ನಾನು ಶಕಟದೇನುಕರು ಕೊಟ್ಟಿದ್ದೆ, ಒಬ್ಬ ಹುಡುಗನಿಗೆ, ವಿದ್ಯಾರ್ಥಿಗೆ. ಅವನಿಗೆ ಈಗಿನ ಪ್ರಸಂಗದಲ್ಲಿ ನಾನು ವೀರವರ್ಮ ಕಾಳಗದಲ್ಲಿ ಅರ್ಜುನ ಕೊಟ್ಟಿದ್ದೇನೆ. ಮೊನ್ನೆ ಅವ ಏನು ಮಾಡಿದ ಅಂತಂದರೆ ಕೃಷ್ಣನನ್ನು ಕರೆಯುವಾಗ ಶಕಟಾಸುರ ಅಂತೇಳಿ ಉದಾಹರಣೆಗೆ ಹೇಳಿದ್ದು. ಯಾಕಂದರೆ ಮಕ್ಕಳ ಇದು ಶಕಟಾಸುರ ಅಂತ ಹೇಳಿದೆ, ಆಗಲೇ ಎಲ್ಲರೂ ನಗಡಿದ್ರು. ಅಂದರೆ ಇದು ಪ್ರಾಕ್ಟೀಸ್ನಲ್ಲಿ, ಅಭ್ಯಾಸದಲ್ಲಿ. ಆಗ ಎಲ್ಲರೂ ನಕ್ಕು ಹೇಳಿದ್ರು, ನೀನು ಯಾವ ವೇಷದಲ್ಲಿ ಗೊತ್ತಿಲ್ಲ ನಿನಗೆ ಅಂತ. ಹಾಗೆ ನಾನು ಅಂತಂದರೆ ಮಕ್ಕಳಿಗೆ ಪುರಾಣದ ಅರಿವನ್ನು ಮೂಡಿಸಿ, ಒಂದು ಪ್ರಸಂಗದ ಕಥೆಯನ್ನು ತಿಳಿಸಿ, ನೀನು ಇಂಥ ಪಾತ್ರಕ್ಕೆ ನೀನು ಹೀಗೆ ಇದ್ದಿ, ಅರ್ಜುನನ ಮೂಲ ಏನು, ಕೃಷ್ಣನ ಮೂಲ ಏನು, ಇದನ್ನೆಲ್ಲ ಹೇಳಿ ಮತ್ತೆ ಅವರಿಗೆ ಹೇಳ್ತೇನೆ, ನೀವು ಪುಸ್ತಕ ತೆಕ್ಕೊಳ್ಳಿ, ಮಕ್ಕಳ ಮಹಾಭಾರತ, ಮಕ್ಕಳ ರಾಮಾಯಣ, ಮತ್ತೆ ಹಲವಾರು ಪುಸ್ತಕಗಳಿದೆ, ಅದನ್ನು ಓದುವುದರ ಮಾಡಿ. ಹಾಗೆ ತುಂಬಾ ಮಂದಿ ವಿದ್ಯಾರ್ಥಿಗಳು, ನಮ್ಮ ಶಿಷ್ಯರು ಅನುಭವ ಮಾಡಿದಾಗ ಸ್ವಂತ ಅರ್ಥ ಹೇಳ್ತಾರೆ. ಹೌದು, ನೀವು ಕಲಿಸಿದ ಮಕ್ಕಳಲ್ಲಿ ಅಂದು ಮತ್ತು ಇಂದು ಕಂಡು ಬರುವ ವ್ಯತ್ಯಾಸಗಳು? ಅಂದು ಹೇಗೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷೆಯನ್ನು ಕೊಟ್ಟರ, ನಾವು ನಿಂದನೆ ಮಾಡಿದ್ರ ಅಥವಾ ಹೊಡೆದ್ರ ಬಹಳಷ್ಟು ತಾಳ್ಮೆಯಿಂದ ಅದನ್ನು ಸ್ವೀಕಾರ ಮಾಡ್ತಾಯಿದ್ರು. ಉದಾಹರಣೆಗೆ ತುಂಬ ಮಂದಿ ಕಲಾವಿದರು, ಈಗ ಚೀತಗೋಳಿ ಬಾಲಕೃಷ್ಣ ಅಥವಾ ಶಶಿಧರ್ ಕುಲಾಲ್ ಕುಂಡಿವೇಶದವ ನನ್ನ ಶಿಷ್ಯ, ಅವರೆಲ್ಲ ಅಧಿಕವಾದ ನನ್ನ ಕೈಯಿಂದ ತಾಳ ಬಿಟ್ಟು ಕುಣಿದ್ರೆಲ್ಲ ಪೆಟ್ಟು ತಿಂದದ್ದಿದ್ದೆ. ಹಾಗೆಂತ ಈಗಿನ ಕಲಿಕೆಯಲ್ಲಿ ನಾವು ಆ ಶಿಕ್ಷಣವನ್ನು ಬಿಟ್ಟಿದ್ದೇವೆ. ಯಾಕಂದರೆ ಈಗಿನ ಶಾಲಾ ಮಟ್ಟದಲ್ಲಿ ಯಾವುದು ವಿದ್ಯಾರ್ಥಿಗಳಿಗೂ ಹೊಡೆಯುವ ಪದ್ಧತಿ ಇಲ್ಲ. ಆದ್ರಿಂದ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರ ಮನೆಯವರು ಹೇಳ್ತಾರೆ. ಆದ್ರೆ ನಾನೊಂದು ಸಂಗತಿ ಮಾಡ್ತೇನೆ, ಪ್ರಸಂಗಕ್ಕಾಗುವಾಗ ಕೆಲವು ಹುಡುಗರಿಗೆ ಹೊಡೆಯುವುದು ಉಂಟು ಇವರು ಕೂಡ. ಯಾಕಂದ್ರೆ ಅವರ ಮನೆಯ ಪರ್ಮಿಷನ್ ತೆಕ್ಕೊಂಡು, ಪೋಷಕರ ಪರ್ಮಿಷನ್ ಅನ್ನು ತೆಕ್ಕೊಂಡು, ಒಪ್ಪಿಗೆಯನ್ನು ತೆಕ್ಕೊಂಡು, ಆಗ ಅವ್ರದ್ದು ಕೆಲವರಿಗೆ ಏನಂದ್ರೆ, ನನ್ನ ಮಗ ಒಳ್ಳೇದಾಗ್ಬೇಕು, ಅವ ಮೊದಲು ವೃತ್ತಿಯಲ್ಲಿ ದೊಡ್ಡ ಕಲಾವಿದನಾಗ್ಬೇಕು ಎನ್ನುವ ಆಸೆಯಲ್ಲಿ ಇರ್ತಾರೆ. ಅಂತವ್ರು ಹೇಳ್ತಾರೆ, ನೀವು 2 ಪೆಟ್ಟು ಕೂಡಿ, ತೊಂದರೆ ಇಲ್ಲ, ಅವನು ಕಲಿಯದೇ ಇದ್ರೆ, ಮನೆಯಲ್ಲಿ ಅವ ಏನು ಮಾಡುವುದಿಲ್ಲ ಅಭ್ಯಾಸ ಅಂತ. ಹಾಗಿದ್ದವರು ಇದ್ದಾರೆ. ಯಕ್ಷಗಾನ ಕೇಂದ್ರದಲ್ಲಿ ನಾನು ಮಹಾಗಣಪತಿ ಮತ್ತು ಶಾರದಾ ಮಾತೆಯನ್ನು ಪ್ರತಿಷ್ಠಾಪಿಸಿದ್ದೇನೆ. ಏನಂದರೆ, ನಾನು ಈ ಯಕ್ಷಗಾನ ಕೇಂದ್ರವನ್ನು ಮಾಡುವಂತಹ ಸಮಯದಲ್ಲಿ ನಮ್ಮ ಪುರೋಹಿತರು ಪಳ್ಳತರ್ಕ ಪರಮೇಶ್ವರ ಭಟ್ರು ಅವರಲ್ಲಿ ನನ್ನ ಕಷ್ಟವನ್ನು ನಾನು ಹೇಳಿಕೊಂಡೆ. ಯಾಕಂದರೆ ಯಾವುದೇ ಕೆಲಸವೂ ಕೂಡ ಮುಂದೆ ಹೋಗ್ತಾ ಇಲ್ಲ. ಈ ಯಕ್ಷಗಾನ ಕೇಂದ್ರಕ್ಕೆ ನಾನು ಧನ ಸಹಾಯಕ್ಕೆ ಹೋದರೆ ಅವಘಡಗಳು ಬರ್ತಾ ಇತ್ತು. ಅಂದರೆ ಮನೆಯಲ್ಲಿ ಅಲ್ಲಿಯ ದಾನಿಗಳು ಇರುವುದಿಲ್ಲ, ಆಮೇಲೆ ಕೆಲವು ಕಡೆ ದಾನಿಗಳು ಕಂಡರೂ ಕೂಡ ಇನ್ನೊಮ್ಮೆ ನೋಡೋಣ ಅಂತ ಹೇಳೋದು. ಹಾಗೆ ಇದರ ಹಿನ್ನಡೆ ಕಾಣುವಾಗ ನಾನು ಪುರೋಹಿತರಲ್ಲಿ ಹೇಳಿದೆ, ನಾನು ಏನು ಮಾಡಬೇಕು ಗುರುಗಳೇ ಅಂತ. ಆಗ ಅವರು ಹೇಳಿದರು, ನೀನು ಶಾರದಾ ಪೂಜೆಯನ್ನು ಆರಂಭಿಸು, ನವರಾತ್ರಿಯಲ್ಲಿ ಶಾರದೆಯನ್ನು ಪ್ರತಿಷ್ಠೆಯನ್ನು ಮಾಡಿ ಶಾರದೋತ್ಸವವನ್ನು ಮಾಡು, ನಿನ್ನ ಎಲ್ಲ ಕಷ್ಟಗಳು ಕೂಡ ದೂರ ಆಗ್ತದೆ ಅಂತ. ಅದೇ ರೀತಿಯಲ್ಲಿ 2001ನೇ ಇಸವಿಯಲ್ಲಿ ನಾನು ಏನು ಮಾಡಿದೆ ಅಂತಂದರೆ, ಆಗ ಇದು ಕಟ್ಟಡವು ಅರ್ಧವಾಗಿತ್ತು. ಹಾಗೆ ಶಾಲಾ ಮ್ಯಾನೇಜರ್ ಹತ್ರ, ವಿಶ್ವಾಮಿತ್ರ ಹತ್ರ ಕೇಳಿಕೊಂಡೆ. ಆಗ ಅವರು ಹೇಳಿದರು, ಸಾವಕಾಶ ನೀವು ಇಲ್ಲಿ ಮಾಡಿ ಅಂತ. ಹಾಗೆ ಸತ್ಯನಾರಾಯಣ ಮಂದಿರದಲ್ಲಿ ಪ್ರತಿಷ್ಠೆಯನ್ನು ಮಾಡಿ 1 ದಿನದ ಶಾರದಾ ಪೂಜಾ ಮಹೋತ್ಸವ ನಡೆಯುವುದಕ್ಕೆ ಆರಂಭವಾಯಿತು. ಆಗ ನಾನೇನು ಮಾಡಿದೆ ಅಂತಂದರೆ, ನಮ್ಮ ಪುರೋಹಿತರು ವಿಷಯವನ್ನು ಹೇಳಿದರು, ನೀನು ಶಾರದಾ ಮೂರ್ತಿಯನ್ನು ನೀರಿಗೆ ಹಾಕಬೇಡ, ನೀನದನ್ನು ಪೂಜಿಸುವಾಗ ನಿನಗೆ ಇನ್ನೂ ನಿನ್ನ 5 ವರ್ಷ ಆಗೋ ನಿನ್ನ ಕೆಲಸ ಆಗ್ತದೆ ಅಂತ ಹೇಳಿದರು. ಅವರ ಮಾತು, ವೇದಮೂರ್ತಿಗಳ ಮಾತು ವೇದವೇ ಆಯಿತು. ಯಾಕೆಂತಂದರೆ, ನಾನು ಆ ಮೂರ್ತಿಯನ್ನು ಕೊಂಡೋಗಿ, ನನ್ನ ಮನೆಯು ಇಲ್ಲಿ ಕೆಳಗಿತ್ತು, ಆ ಮನೆಯಲ್ಲಿ ಕೊಂಡೋಗಿ ಪೂಜಿಸಿದೆ. ದಿನನಿತ್ಯ ಶಾರದೆಯನ್ನು ಪೂಜಿಸುವುದು, ಆ ಮೂಲಕ ನನ್ನ ಕೆಲಸಗಳು ಬಹಳಷ್ಟು ಬೇಗ
ಆರಂಭವಾಯಿತು. ಆರಂಭವಾಗಿ ವರ್ಷ ಪ್ರತಿ ನಾವು ಶಾರದಾ ಪೂಜೆ ಮಹೋತ್ಸವವನ್ನು ಮಾಡ್ತಾ ಇದ್ದೆವು. ಹಾಗಾದರೆ ಈ ಮೂರ್ತಿಯನ್ನು ಕೆಲವರು ಕೊಂಡೋಗ್ತಾರೆ ಮಂದಿರಗಳ, ಹೀಗೆ ವರ್ಷಕ್ಕೆ ವರ್ಷಕ್ಕೆ ಹೊಸ ಮೂರ್ತಿ ಬಂದು ನಾವು ಪ್ರತಿಷ್ಠಾಪನೆ ಮಾಡುವಂಥದ್ದು. 5ನೇ ವರ್ಷಕ್ಕಾಗುವಾಗ ವೇದಮೂರ್ತಿಗಳಾದಂಥ ಪರಮೇಶ್ವರ ಭಟ್ರು ಹೇಳಿದಾಗೆ ಈ ಸಂಸ್ಥೆ ಎದ್ದು ನಿಂತಿತು, ಉದ್ಘಾಟನೆಗೊಳ್ಳಕ್ಕೆ. 2005ನೇ ಇಸವಿ ಜನವರಿ 21ನೇ ತಾರೀಕಿನಂದು ನಮ್ಮ ಈ ಯಕ್ಷಗಾನ ಕೇಂದ್ರ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಗಳವರ ದಿವ್ಯ ಹಸ್ತದಿಂದ ಬಿ ಕೃಷ್ಣ ಭಟ್ರ ಅಧ್ಯಕ್ಷತೆಯಲ್ಲಿ ಇದು ಉದ್ಘಾಟನೆಗೊಂಡಿತ್ತು. ಆಮೇಲೆ ನಾನು ಸತ್ಯನಾರಾಯಣ ಮಂದಿರದಲ್ಲಿ ಮಾಡ್ತಾ ಇದ್ದೆ. ಆದರೆ ಇಲ್ಲಿ ಒಂದು ನಾವು ಗ್ರಹಿಸಬೇಕಾದ್ದೇನು ಅಂತಂದರೆ 2001ನೇ ಇಸವಿಯಲ್ಲಿ ಕೀರಿಕಾಡಿನ ಕೀರ್ತನ ಎಂಬಂತಹ ರಮೇಶ ಭಟ್ರ ಮಗಳು, ರಮೇಶ್ ಭಟ್ ಜಾಹ್ನವಿಯ ದಂಪತಿಯ ಪುತ್ರಿ ಕೀರ್ತನ, ಅವಳು ಅಕ್ಷರಾಭ್ಯಾಸ ಮಾಡಿದ್ದು ಇಲ್ಲಿ ನಮ್ಮಲ್ಲಿ ಆರಂಭಕ್ಕೆ. ಅಲ್ಲಿ ಅಂತಹ ಒಬ್ಬಳು ವಿದ್ಯಾರ್ಥಿನಿ ಆಮೇಲೆ ಯಕ್ಷಗಾನದ ಶಿಷ್ಯೆಯಾಗಿದ್ದಾಳೆ. ಅವಳಿಗೆ ಕಾಲೇಜು ಮಟ್ಟದಲ್ಲಿ ರ್ಯಾಂಕ್ ಬಂತು ಇಲ್ಲಿ ಅಕ್ಷರಾಭ್ಯಾಸ ಮಾಡಿ. ಹಾಗೆ ಈ ಶಾರದೆಯ ಪ್ರಭಾವ ಬಹಳಷ್ಟು ಬೀರುವುದಕ್ಕೆ ಆರಂಭವಾಯಿತು. ಆಮೇಲೆ ಹಲವಾರು ಕಷ್ಟದಲ್ಲಿದ್ದಂತಹ ಭಕ್ತಾಭಿಮಾನಿಗಳು ಬಂದು ಪ್ರಾರ್ಥಿಸಿದಾಗ ಶಾರದಾ ಮಾತೆ ಸಾಮಾನ್ಯ ಹೆಚ್ಚು ಹೊತ್ತಿಲ್ಲ, ಕ್ಷಣದಲ್ಲಿ ಅದನ್ನು ನಿವಾರಣೆ ಮಾಡ್ತಾ ಬರ್ತಾರೆ. ಹಾಗೆ ಕಡೆಗೆ ನಾವೇನು ಮಾಡಿದೆವು ಅಂತ ಹೇಳಿದರೆ, ಕೊರೋನಾದ ಕಾಲಘಟ್ಟದಲ್ಲಿ ಮಂದಿರ ನನಗೆ ಸಿಕ್ಕಿಲ್ಲ. ನಿಮಗೆ ಗೊತ್ತುಂಟಲ್ಲ ಕೊರೋನಾ ಕಾಲಘಟ್ಟ 2019 ಅಲ್ಲ 20 ಆ ಕಾಲಘಟ್ಟದಲ್ಲಿ ನಾವು ಇಲ್ಲೇ ಮಾಡಿದೆವು. ಶಾರದಾ ಪೂಜೆಯ ಪ್ರತಿಷ್ಠೆಯನ್ನು ಮಾಡಿ, ದೇವರ ಪ್ರತಿಷ್ಠೆ ಮಾಡಿ ನಾವು ಇಲ್ಲಿಯೇ ಶಾರದಾ ಪೂಜೆಯನ್ನು ಈ ಹಾಲ್ನ ಒಳಗೆ ಮಾಡಿದೆವು, ಚಿಕ್ಕದು ಮಾಡಿ, ಒಂದು ಯಕ್ಷಗಾನ ಕಲಾ ಸೇವೆ ಮಾಡಿ. ಆದರೆ ಆ ದಿನ ಕೆಲವರು ಇದರ ಬಗ್ಗೆ ದೂರು ಕೊಟ್ಟಾಗ SI ಬಂದರು. SI ಬಂದು ಇಲ್ಲಿ ನೋಡಿದಾಕ್ಷಣ ಇದನ್ನು ನೋಡಿ ಆಗುವಾಗ ಕೈ ಮುಗಿದು ಶಾರದೆಯನ್ನು ನೋಡುವಾಗ ಅವರು ಬಂದದ್ದು ಕೇಸ್ ಹಾಕಲಿಕ್ಕೆ, ಆದರೆ ನೋಡಿದರು ಶಾರದೆಯನ್ನು ಕೈ ಮುಗಿದು ಪ್ರಸಾದ ಕೊಡಿ ಅಂತ ಅಂದರು ನನ್ನಲ್ಲಿ. ಆಮೇಲೆ ಅವರು ಹೋದರು. ಅಂತಹ ಒಂದು ಕೆಲವು ವಿಚಾರಗಳು ನಮ್ಮ ಈ ಶಾರದೆಯ ಮಹಿಮೆಯಲ್ಲಿ ನಡೀತಾ ಇದೆ. ನಮ್ಮ ಶಿಷ್ಯನಾದಂಥ ಮಂಜುನಾಥ ರೈಗೆ ಮದುವೆಯಾಗಿ ಹಲವಾರು ವರ್ಷ, ಎಷ್ಟು ವರ್ಷ ಅಂತ ನನಗೆ ನೆನಪಿಲ್ಲ ಈಗ, ಕೆಲವು ವರ್ಷಗಳ ಮಕ್ಕಳಾಗದೆ ಅವ ಇಲ್ಲೇ ನಾಟ್ಯವನ್ನು ಕಲಿತು ಕಟೀಲು ಮೇಳಕ್ಕೆ ಸೇರಿದವ. ಅವ ನನ್ನಲ್ಲಿ ಕಷ್ಟವನ್ನು ತೋಡಿಕೊಳ್ಳುವಾಗ ನಾನು ಹೇಳಿದೆ, ನಾವು ಪ್ರಾರ್ಥನೆಯನ್ನು ಮಾಡ್ತೇನೆ, ನಿನಗೆ ಪುತ್ರ ಸಂತತಿ ಆಗ್ತದೆ ಅಂತ. ಅದೇ ರೀತಿಯಲ್ಲಿ ಅವ ಯಕ್ಷಗಾನ ಬಯಲಾಟ ಮಾಡಿಸಿದ ಶಾರದೆಯ ಸಾನ್ನಿಧ್ಯದಲ್ಲಿ. ಅವ ಪ್ರಾರ್ಥಿಸಿದ. ಶಾಸ್ತಾರ ಶಿವರ ದೇವಸ್ಥಾನ ನಮ್ಮ ಬಳ್ಳಂಬೆಟ್ಟು, ಅಲ್ಲಿ ಹೋಗಿ ಅಲ್ಲಿ ಒಂದು ಯಕ್ಷಗಾನ ಮಾಡಿಸಿದ. ನಾವು ಪ್ರಾರ್ಥನೆ ನೋಡಿ ಉಡುಪು ಮೂಲೆ ಗೋಪಾಲಕೃಷ್ಣ ಭಟ್ರಿದ್ರು, ನಾವು ಇಬ್ಬರು ಮಾತಾಡಿ ಪ್ರಸಾದ ಕೊಟ್ಟೆವು. ಆ ಮೂಲಕ ಅವನಿಗೆ ಪುತ್ರ ಸಂತತಿ ಆಯಿತು, ಬಳ್ಳಂಬೆಟ್ಟು ಮಂಜುನಾಥ ರೈ. ಹೀಗೆ ಹಲವಾರು ಘಟನೆಗಳು ನಡೆದಿದೆ. ನಿಮ್ಮ ಪೋಷಕರಲ್ಲಿ ಇವರಿಬ್ಬರು ಇದ್ದಾರೆ, ಆಶಾ ಮೇಡಮ್, ಅವರ ತಂಗಿಯ ವಿಷಯ ಕೇಳಿ, ಅವ್ರು ಹೇಳ್ತಾರೆ, ಒಂದು ನಿಮಗೆ ಇಂಟ್ರ್ಯೂ ಸಣ್ಣಕ್ಕೆ ಹೇಳ್ತೇನೆ ಅವರಲ್ಲಿ. ಅದೇ ರೀತಿ ನಮ್ಮ ಈ ಶಾರದಾ ಮಾತೆಯನ್ನು ನಾನು ಇಲ್ಲೇ ಪ್ರತಿಷ್ಠಾಪಿಸಿ ಈಗ ವರ್ಷ ಪ್ರತಿ ನಾವು ವಾರಕ್ಕೊಂದು ಭಜನೆ, ಅದು ಅವತ್ತಿನಲ್ಲೇ ಆರಂಭಿಸಿದ್ದೇವೆ. ವಾರಕ್ಕೊಂದು ಭಜನೆ, ತಿಂಗಳಿಗೊಂದು ದುರ್ಗಾ ಪೂಜೆ, ಆಮೇಲೆ ಅನ್ನದಾನ, ಆಮೇಲೆ ವರ್ಷದಲ್ಲಿ 2 ಕಾರ್ಯಕ್ರಮ, ಒಂದು ಶಾರದಾ ಪೂಜೆ ಮಹೋತ್ಸವ, ಇನ್ನೊಂದು ವಾರ್ಷಿಕೋತ್ಸವದಲ್ಲಿ ಸತ್ಯನಾರಾಯಣ ಪೂಜೆ, ಮಹಾಗಣಪತಿ ಹೋಮ, ದುರ್ಗಾ ಪೂಜೆ ಇಲ್ಲಿ ನಡೀತಾ ಇದೆ. ತಿಂಗಳು ಇಲ್ಲಿ ದುರ್ಗಾ ಪೂಜೆಯನ್ನು ಮಾಡಿಸುವಂತಹ ಭಕ್ತಾಭಿಮಾನಿಗಳು ಬಹಳಷ್ಟು ಮಂದಿ ಇದ್ದಾರೆ. ಆದ್ದರಿಂದ ಎಲ್ಲ ಪೋಷಕರಿಗೂ, ಮನೆಯವರು, ವಿದ್ಯಾರ್ಥಿಗಳಿಗೂ ಕ್ಷೇಮವನ್ನು ಒದಗಿಸುವಂತಹ ಕಲಾಮಾತೆ ಈ ಶಾರದೆ. ಆಮೇಲೆ ಇಲ್ಲಿ ಕಲಿತವರು ಹೆಚ್ಚಿನ ವಿದ್ಯಾರ್ಥಿಗಳು SLCಯಲ್ಲಿ ಡಿಸ್ಟಿಂಕ್ಷನ್, ಯಕ್ಷಗಾನದಲ್ಲಿ ವೇಷ ಮಾಡ್ತಾರೆ, ಇಲ್ಲಿ ಕಲಿತಾರೆ, ಡಿಸ್ಟಿಂಕ್ಷನ್. ಯಾರು ಕೂಡ ವಿದ್ಯಾಮಟ್ಟದಲ್ಲಿ ಫೈಲ್ ಆದವರಿಲ್ಲ. ಅದರಿಂದ ಈ ಶಾರದಾ ಮಾತೆ ಎಲ್ಲರಿಗೂ ಕೂಡ ಕ್ಷೇಮವನ್ನು ಒದಗಿಸ್ತಾಳೆ. ಆಕೆಯನ್ನು ನಂಬಿದ ಕಾರಣ ನಾನೊಬ್ಬ ವ್ಯಕ್ತಿಯಾಗಿದ್ದವ ಇವತ್ತು ಈ ಯಕ್ಷಗಾನ ಕಲಾ ಪ್ರಚಾರದಲ್ಲಿ ನಮ್ಮ ಗುರುಗಳ ಆಶೀರ್ವಾದ, ಶಾರದೆಯನ್ನು ಪ್ರಸಿದ್ಧಿಯನ್ನು ಪಡೆದಿದ್ದೇನೆ. ಸಬ್ಬಣಕೋಡಿ ರಾಮಭಟ್ ಅಂತ ಹೇಳಿದರೆ ಯಾರು ಅಂತ ಎಲ್ಲರಿಗೂ ಗೊತ್ತು ಯಕ್ಷಗಾನ ಕ್ಷೇತ್ರದಲ್ಲಿ. ನನ್ನ ಹೆಸರು ಆಶಾ. ನನ್ನ ಮಗಳಲ್ಲಿ ಶ್ರಾವ್ಯ ಅಂತ ಯಕ್ಷಗಾನ ನಾಟ್ಯ ಕಲಿತಾ ಇದ್ದಾಳೆ ಗುರುಗಳ ಹತ್ರ. ಮತ್ತು ನನ್ನ ತಂಗಿಗೊಂದು ಮದುವೆ ಪ್ರಪೋಸಲ್ ಎಲ್ಲಿಯೂ ಸೆಟ್ ಆಗಿರಲಿಲ್ಲ. ತುಂಬ ಒಳ್ಳೆ ಎಜುಕೇಟೆಡ್ ಅವಳು, ಆದರೆ ಅವಳಿಗೆ ಎಲ್ಲಿಯೂ ಸೆಟ್ ಆಗಿರಲಿಲ್ಲ. BEd ಮಾಡಿ MA ಮಾಡಿ
ಲೆಕ್ಚರ್ ಪೋಸ್ಟಲ್ಲಿ ಇದ್ಲು. ಹಾಗೆ ಅವಳಿಗೆ ಆಗಿರಲಿಲ್ಲ. ಅದಕ್ಕೆ ನಾನು ಶಾರದೆ ಹತ್ರ ಒಂದು ಗುರುವಾರ ಬೇಡಿ ನೆಕ್ಸ್ಟ್ ಶುಕ್ರವಾರಕ್ಕೆ ಶಾರದೆ ಹತ್ರ ಅನುಗ್ರಹದಿಂದ ಅವಳಿಗೆ ಸೆಟ್ಟಾಗಿ ನನಗೆ ಶಾರದೆಯನ್ನು ನಾನು ತುಂಬ ನಂಬಿದ್ದೀನಿ. ನಮಗೆ ತುಂಬ ಅನುಗ್ರಹ ಕೊಟ್ಟಿದ್ದಾರೆ ಶಾರದೆ. ನಮಸ್ಕಾರ, ನಾನು ಡಾಕ್ಟರ್ ವಿಷ್ಣು ಪ್ರಸಾದ್ ಬೆರಕೆರೆ ಅಂತ. ಪ್ರಸ್ತುತ 25 ವರ್ಷಗಳಿಂದ ನಾನು ಸೀತಾಂಗುಡಿಯಲ್ಲಿ ಜನರಲ್ ಪ್ರಾಕ್ಟೀಷನರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಯಕ್ಷಗಾನ ನನ್ನ ಹವ್ಯಾಸ. ಬಾಲ್ಯದಲ್ಲಿ ಸಾಮಾನ್ಯ 7-8ನೇ ಕ್ಲಾಸಲ್ಲಿರುವಾಗ ಹುಂಡಿಕಾಯಿ ಕೃಷ್ಣ ಭಟ್ರು, ಆ ಕಾಲದೊಬ್ಬ ಶ್ರೇಷ್ಠ ಚಂಡಮದ್ದಲೆ ವಾದಕರು, ಅವರಿಂದ ಚಂಡಮದ್ದಲೆ ಅಭ್ಯಾಸ ಮಾಡಿದ್ವಿ. ಅದೇ ಸಮಯದಲ್ಲಿ ನಮ್ಮ ಸಪ್ಪಣಕೋಡಿ ನಾಟ್ಯಗುರುಗಳು ಸಪ್ಪಣಕೋಡಿ ರಾಮಭಟ್ಟರು ತಮ್ಮ ಕೆಲವು ವರ್ಷಗಳ ಮೇಳದ ತಿರುಗಾಟ, ಕರ್ನಾಟಕ ಕಟೀಲು ಮೇಳದ ತಿರುಗಾಟ ಮುಗಿಸಿಕೊಂಡು ಆರಂಭದಲ್ಲಿ ಸ್ವರ್ಗದಲ್ಲಿ ತಮ್ಮ ಸ್ವರ್ಗ ಶಾಲೆಯಲ್ಲಿ ತಮ್ಮ ಯಕ್ಷಗಾನ ನಾಟ್ಯ ತರಬೇತಿ ಶಿಕ್ಷಣವನ್ನು ಆರಂಭಿಸಿದರು. ಆ ಸಮಯದಲ್ಲಿ ಅವರಿಂದ ಬಾಲ್ಯದ ಪಾಠ, ನಾಟ್ಯದ ಪಾಠ ನಾನು ಮತ್ತು ನನ್ನ ಸಹೋದರ ವೇಣುಗೋಪಾಲ ಅಭ್ಯಾಸ ಮಾಡಿದ್ದು. ಜೊತೆಯಲ್ಲಿ ಚಂಡಮದ್ದಲೆ ಅಭ್ಯಾಸಗಳಾಗಿತ್ತು. ಆಮೇಲೆ ಮುಂದುವರಿತಾ ನಾನು ನನ್ನ ವೈದ್ಯಕೀಯ ಶಿಕ್ಷಣ ಮಾಡಿದ ಸಂದರ್ಭದಲ್ಲಿ ಸ್ವಲ್ಪ ಯಕ್ಷಗಾನದ ಕಲೆ ದೂರ ಆದರೂ ಕೂಡ ಆ ಆಸಕ್ತಿ ನನ್ನಲ್ಲಿ ಹಾಗೆ ಇತ್ತು. ಅದು ಮತ್ತೆ ಈಗ ನಾನು ವೃತ್ತಿ ಜೀವನ ಆರಂಭಿಸುವಾಗ ಮತ್ತೆ ಅದು ಪೂರ್ಣ ರೂಪದಲ್ಲಿ ವ್ಯಾಪಿಸಿಕೊಂಡು ಇದೀಗ ನಾನು ನಮ್ಮ ಪೆರ್ಲದ ಪಟ್ಟರಚಂದ್ರ ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರದ ಗುರುಗಳ ಒಡನಾಡಿಯಾಗಿ ಇದ್ದುಕೊಂಡು ಆ ಕೇಂದ್ರದ ವಕ್ತಾರ ಅಂತೆಲ್ಲ ದೊಡ್ಡ ಒಂದು ಸ್ಥಾನವನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ಇಲ್ಲಿ ಆಗುವಂಥ ಎಲ್ಲ ಚಟುವಟಿಕೆಗಳನ್ನು ನಾನು ಕೇಂದ್ರದ ಗುಂಪಿನಲ್ಲಿ ಆಯಾ ದಿನ ಅದನ್ನು ಪ್ರಸ್ತಾಪಿಸುವುದು ನನಗೆ ಅವರಿದ್ದಂಥ ಜವಾಬ್ದಾರಿ. ನಮ್ಮ ಸಪ್ಪಣಕೋಡಿ ರಾಮಭಟ್ಟರು ನಿಮಗೆಲ್ಲ ತಿಳಿದಿರುವಂತೆ ವರ್ತಮಾನದ ಶ್ರೇಷ್ಠ ನಾಟ್ಯಾಚಾರ್ಯರಲ್ಲೊಬ್ಬರು. ನಮ್ಮ ಕೇರಳದ ನಾಟ್ಯ ತರಬೇತಿ ಶಿಕ್ಷಣ ಕೇಂದ್ರ ಏನುಂಟು ಅದು ಬಹುಶಃ ಈಗ ನಮ್ಮ ದಕ್ಷಿಣೋತ್ತರ ಜಿಲ್ಲೆಗಳಲ್ಲಿ ಏಕೈಕ ಉಚಿತ ಶಿಕ್ಷಣ ತರಬೇತಿ ಕೇಂದ್ರ ಅಂತ ಎಂಬ ನೆಗಲ್ತೆಗೆ ಪಾತ್ರರಾಗಿದೆ. ಇಲ್ಲಿ ನಾಟ್ಯದೊಂದಿಗೆ ಪ್ರತಿ ಭಾನುವಾರ ಹಿಮ್ಮೇಳ ಆಸಕ್ತರಿಗೆ ತೆಂಕಬೈಲು ಮುರಳೀಕೃಷ್ಣ ಶಾಸ್ತ್ರಿಗಳು ಭಾಗವತಿಗೆ ಪಾಠ ಹೇಳಿಕೊಡ್ತಾರೆ. ವರ್ಷಿತ್ ಕಿಜೆಕ್ಕಾರ್ ಅವರು ಚಂಡೆಮದ್ದಲೆಯನ್ನು ಕೂಡ ಹೇಳಿಕೊಡ್ತಾರೆ. ಇಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿಗಳು ಕೆಲವರು ಹವ್ಯಾಸಿಗಳಾಗಿದ್ದಾರೆ, ಇನ್ನು ಕೆಲವರು ವ್ಯವಸಾಯಿಗಳಾಗಿ ತೆಂಕುತಿಟ್ಟಿನ ಪ್ರಸಿದ್ಧ ಮೇಳಗಳಲ್ಲಿ ಇವತ್ತು ತನ್ನ ತಿರುಗಾಟವನ್ನು ನಡೆಸ್ತಾ ಇದ್ದಾರೆ. ನಿಮಗೆಲ್ಲಾಗಲೇ ಹೇಳಿದಾಗೆ ನಾನು ನಮ್ಮ ಈ ಕೇಂದ್ರ ಅಂತ ಹೇಳೋದು 1990ನೇ ಇಸ್ವಿಯಲ್ಲಿ ಸ್ಥಾಪಿತವಾಯಿತು. ದಾನಿಗಳ ಸಹಾಯ ಪಡೆದುಕೊಂಡು ಸಪ್ಪಣಕೋಡಿ ರಾಮಭಟ್ಟರು ಆ ಕಾಲದಲ್ಲಿ ಬಹಳ ಕಷ್ಟದಲ್ಲಿ ಈ ಕೇಂದ್ರವನ್ನು ಸ್ಥಾಪಿಸಿದರು. ಈಗ ಬೆಳೆ ಬರ್ತಾ ದಾನಿಗಳು, ಕೇಂದ್ರದ ಪೋಷಕರು, ಹಳೆ ವಿದ್ಯಾರ್ಥಿಗಳು ಎಲ್ಲರ ಸಹಾಯದಿಂದ ನಮ್ಮ ಕೇಂದ್ರ ಅಂತ ಹೇಳೋದು ಒಂದು ಪ್ರಸಿದ್ಧ ಕೇಂದ್ರವಾಗಿ ಮಾರ್ಪಟ್ಟಿದೆ. ವರ್ಷಕ್ಕೆ 2 ಬಾರಿ ಇಲ್ಲಿ ಕಾರ್ಯಕ್ರಮ ನಡೆಸ್ತಾರೆ. ವಾರ್ಷಿಕೋತ್ಸವ ಅದೀಗ ನಾಡಿದ್ದು ಫೆಬ್ರವರಿ 28, ಮಾರ್ಚ್ 1ನೇ ತಾರೀಕಿನಂದು ನಡೆಯಲಿಕ್ಕಿದೆ. ತೆಂಕುತಿಟ್ಟಿನ ಪ್ರಸಿದ್ಧರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕುಂಟು. ಅದೇ ರೀತಿ ನವರಾತ್ರಿಯ ನವಮಿ ದಶಮಿಗಳಲ್ಲಿ ಶಾರದೋತ್ಸವ ಅಂತ ಆಚರಿಸ್ತಾ ಇದ್ದೇವೆ. ನಾಡಿದ್ದು 21ನೇ ವರ್ಷದ ಈ ವಾರ್ಷಿಕೋತ್ಸವ ಕಾರ್ಯಕ್ರಮ ಕೂಡ ನಡೆಯಲಿಕ್ಕುಂಟು. ಹೀಗಾಗಿ ನಮ್ಮ ಕೇಂದ್ರ ಅಂತ ಹೇಳೋದು ಒಂದು ಪ್ರಸಿದ್ಧ ಕೇಂದ್ರವಾಗಿದೆ. ಸಪ್ಪಣಕೋಡಿ ರಾಮಭಟ್ಟರು ಬಹಳ ಪ್ರಸಿದ್ಧ ನಾಟ್ಯಾಚಾರರು, ಅದೇ ರೀತಿ ಪ್ರಸಿದ್ಧ ಕಿರೀಟ ವೇಷಧಾರಿಗಳು ಅಂತ ಹೇಳೋದು ನಮಗೆಲ್ಲ ಸಂತೋಷದ ವಿಷಯ. ಈ ಕೇಂದ್ರದಲ್ಲಿ ಒಂದು ದಿನ, ವಾರದ ಒಂದು ದಿನ ಈ ಗುರುಗಳೊಂದಿಗೆ ಇಲ್ಲಿನ ಮಕ್ಕಳೊಂದಿಗೆ ಕಳೆದು ಅಂತ ಹೇಳಿದರೆ ನಮ್ಮ ವೃತ್ತಿ ಜೀವನದ ಜಂಜಾಟದಲ್ಲಿ ನಮಗೊಂದು ಮಾನಸಿಕ ನೆಮ್ಮದಿ ಕೊಡ್ತದೆ. ನಾವು ಈ ಕೇಂದ್ರದ ಒಂದು ಪೋಷಕರು ಮತ್ತು ಸಪ್ಪಣಕೋಡಿಯರ ಶಿಷ್ಯರು ಅಂತ ಹೇಳೋದು ನಮಗೆಲ್ಲ ಒಂದು ಸಂತೋಷದ ವಿಷಯ. ನನ್ನನ್ನು ಬಹಳಷ್ಟು ಸಂದರ್ಶನ ಮಾಡಿದ್ರಿ ನೀವು ಇಬ್ಬರು ಕೂಡ. ಆದ್ದರಿಂದ ನಮ್ಮಂತಹ ಕಲಾವಿದರಿಗೆ ನಿಮ್ಮಂಥವರ ಆಶಯ, ಯಾಕಂತೇಳಿದರೆ ನೀವು ನಮಗೆ ಬೇಕು ಯಾವತ್ತೂ. ಆದ್ದರಿಂದ ನಿಮಗೆ ಮನಪೂರ್ವಕವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ.